ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ವಿಜ್ಞಾನ ಪತ್ರಿಕೆ 1 ಮತ್ತು 2ರ ಪಠ್ಯಕ್ರಮ ಅನುಸಾರವಾಗಿ ವಸ್ತುಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬ ಒಂದು ವಿಷಯದ ಮೇಲೆ ಒಂದಿಷ್ಟು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಹೈಲೈಟ್ಸನ್ನು ಮಾಡ್ತಾ ಹೋಗೋಣ. ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್. ವಸ್ತುಗಳು ಹೇಗೆ ಕೆಲಸ ಮಾಡುತ್ತವೆ, ಇದು ನಮ್ಮೆಲ್ಲರಿಗೂ ಕೂಡ ಒಂದು ಇಟ್ಸ್ ಅ ಕ್ಯೂರಿಯಸ್ ಕ್ವೆಶನ್. ನಮಗೆ ಗೊತ್ತಿದೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವೇನೆಲ್ಲ ವಸ್ತುಗಳನ್ನು ಯೂಸ್ ಮಾಡ್ತೀವಿ, ಅವುಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದರ ಕುರಿತು ಒಂದಿಷ್ಟು ವಿವರದ ಮಾಹಿತಿಯನ್ನು ಪಡಿತಾ ಹೋಗೋಣ. ವಿದ್ಯುತ್ ಪ್ರವಾಹ ಬೇಕು ಮತ್ತು ಮಂಡಲಗಳು ಅಂದರೆ ಎಲೆಕ್ಟ್ರಿಸಿಟಿ ಬೇಕು, ಸರ್ಕ್ಯೂಟ್ಸ್ ಬೇಕು. ಅದರ ಮುಖಾಂತರ ನಮ್ಮನೇಲಿರ್ತಕ್ಕಂಥ ಕೆಲವೊಂದಿಷ್ಟು ಯಂತ್ರಗಳು ಕೆಲಸವನ್ನು ಮಾಡ್ತವೆ ಅಂತ. ಓಕೆ, ಇನ್ನು ಅಯಸ್ಕಾಂತಗಳ ಸಹಾಯದಿಂದ ಬಹಳಷ್ಟು ವಸ್ತುಗಳು ಕೆಲಸವನ್ನು ಮಾಡ್ತವೆ ಅಂತ. ಇನ್ನು ವಿದ್ಯುತ್ ಶಕ್ತಿ ಬೇಕೇ ಬೇಕು, ನಮ್ಮ ದಿನನಿತ್ಯ ಜೀವನದ ಅವಿಭಾಜ್ಯ ಅಂಗ ಅಂದರೆ ತಪ್ಪಾಗಲಾರ್ದು. ಯಾಕಂತಂದರೆ ಇವತ್ತು ನಾವು ಬಳಸ್ತಕ್ಕಂಥ ಮೊಬೈಲ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು, ಅವೆಲ್ಲವೂ ನಡೆಯೋದು ಎಲೆಕ್ಟ್ರಿಸಿಟಿಯಿಂದ. ಬಿಟ್ಟರೆ ವಿ ಹ್ಯಾವ್ ಆಲ್ಟರ್ನೇಟ್ ಸೋರ್ಸಸ್ ಲೈಕ್ ಸೋಲಾರ್ ಎನರ್ಜಿ, ಬೇರೆ ಬೇರೆ ರೀತಿ ಇದೆ. ಬಟ್ ಎಲ್ಲವಕ್ಕೂ ಮೂಲ ನಾವು ಮನೆಯಲ್ಲಿ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳಿಗೆ ಎಲೆಕ್ಟ್ರಿಸಿಟಿ. ಓಕೆ, ವಸ್ತುಗಳು ತಮ್ಮ ಚಲನೆಯ ಸ್ಥಿತಿಯಿಂದಾಗಿ ಪಡೆದುಕೊಳ್ಳುವ ಶಕ್ತಿಯೇ ಚಲನ ಶಕ್ತಿ ಅಂತ ಹೇಳ್ಬೋದು. ಇನ್ನು ವಿದ್ಯುದಾವಿಷ್ಟ ಕಣಗಳ ತಮ್ಮ ಚಲನೆಯ ಸ್ಥಿತಿಯಿಂದ ಪಡೆದುಕೊಳ್ಳುವಂಥ ಶಕ್ತಿಯನ್ನು ನಾವು ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಹಾಗಾದರೆ ಈ ವಿದ್ಯುತ್ ಶಕ್ತಿಯ ಏಕಮಾನಗಳು ಯಾವುದು? ವಿದ್ಯುತ್ ಶಕ್ತಿಯ ಅಂತಾರಾಷ್ಟ್ರೀಯ SI ಏಕಮಾನ ಜೋಲ್ ಅಂತ ಕರಿತೀವಿ. 1 ಕಿಲೋ ಜೋಲ್ ಈಸ್ ಈಕ್ವಲ್ ಟು 1000 ಜೋಲ್ಸ್. ಇನ್ನು ವಿದ್ಯುತ್ ಸಾಮರ್ಥ್ಯ, ಎಲೆಕ್ಟ್ರಿಕ್ ಪವರ್. ಒಂದು ಏಕಮಾನ ಕಾಲದಲ್ಲಿ ವಿದ್ಯುತ್ ಶಕ್ತಿಯಿಂದಾದ ಕೆಲಸವನ್ನು ವಿದ್ಯುತ್ ಸಾಮರ್ಥ್ಯ ಅಂತೀವಿ. ವಿದ್ಯುತ್ ಸಾಮರ್ಥ್ಯ ಈಸ್ ಈಕ್ವಲ್ ಟು ವಿದ್ಯುತ್ ಶಕ್ತಿಯಿಂದಾದ ಕೆಲಸ ಡಿವೈಡೆಡ್ ಬೈ ಕಾಲ. ಓಕೆ, ದೆನ್ ಉಪಯೋಗವಾದಂಥ ವಿದ್ಯುತ್ ಶಕ್ತಿ ಡಿವೈಡೆಡ್ ಬೈ ಕಾಲ, ದಟ್ ಈಸ್ P ಪವರ್, ಎಲೆಕ್ಟ್ರಿಕ್ ಪವರ್ ಈಸ್ ಈಕ್ವಲ್ ಟು ಓಕೆ ಎನರ್ಜಿ ಕನ್ಸ್ಯೂಮ್ಡ್ ಆರ್ ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ. ಇನ್ನು ವಿದ್ಯುತ್ ಸಾಮರ್ಥ್ಯದ ಏಕಮಾನಗಳು ಯಾವ್ಯಾವು ಅಂತ ನೋಡೋದಾದರೆ, ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ SI ಏಕಮಾನ ವ್ಯಾಟ್. ಇಲ್ಲಿ 1 ಕಿಲೋ ವ್ಯಾಟ್ಸ್ ಈಸ್ ಈಕ್ವಲ್ ಟು 1000 ವ್ಯಾಟ್ಸ್. ವಿದ್ಯುತ್ ಸಾಮರ್ಥ್ಯದ ವ್ಯಾವಹಾರಿಕ ಏಕಮಾನ ಕಿಲೋ ವ್ಯಾಟ್ ಅಂತ ಕರಿತೀವಿ ನಾವು. ಇನ್ನು ಯೂನಿಟ್ ಅಂದರೆ ಏನು? ನಾವು ಪ್ರತಿ ಸೆಕೆಂಡಿಗೆ 1000 ಜೋಲ್ಗಳಷ್ಟು ವಿದ್ಯುತ್ ಶಕ್ತಿ ಉಪಯೋಗ ನಿರಂತರವಾಗಿ 1 ಗಂಟೆ ಬಳಸಿದರೆ ನಾವು ಬಳಸಿದ ವಿದ್ಯುತ್ ಶಕ್ತಿ 1 ಕಿಲೋ ವ್ಯಾಟ್ ಆಗುತ್ತದೆ ಅಂತ ಹೇಳ್ಬೋದು. ಇನ್ನು ಇದನ್ನು ಒಂದು ಯೂನಿಟ್ ಅಂತ ನಾವು ಕರಿತೀವಿ. ಆ ಒಂದು ಯೂನಿಟನ್ನು ಸಂಖ್ಯೆಗಳಲ್ಲಿ ನೋಡೋದಾದರೆ, ಓಕೆ, 1 ಕಿಲೋ ವ್ಯಾಟ್ ಈಸ್ ಈಕ್ವಲ್ ಟು 1 ಕಿಲೋ ವ್ಯಾಟ್ ಇಂಟು 1 hour, ದಟ್ ಈಸ್ 1000 ವ್ಯಾಟ್ ಇಂಟು 600 ಸೆಕೆಂಡ್ಸ್, ದಟ್ ಈಸ್ 3,60,00,000 ಜೂಲ್ಸ್ ಪರ್ ಸೆಕೆಂಡ್ ಅಂತ. ಓಕೆ, ದೆನ್ ವಿದ್ಯುತ್ ವಿಭವ ಅಂತಂದೇನು? ಇಲ್ಲಿ ಒಂದು ಏಕಮಾನ ಧನ ವಿದ್ಯುದಾವೇಶವನ್ನು ಅನಂತದಲ್ಲಿರುವ ಬಿಂದುವಿನಿಂದ ಯಾವುದೇ ನಿಗದಿತ ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸವನ್ನು ನಿಗದಿತ ಬಿಂದುವಿನ ವಿದ್ಯುತ್ ವಿಭವ ಅಂತ ನಾವು ಕರಿಬಹುದು. ಇನ್ನು ವಿದ್ಯುತ್ ವಿಭವದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್. ವಿದ್ಯುದಾವೇಶಗಳಲ್ಲಿ 2 ವಿಧಗಳಿವೆ. ಒಂದು ಧನ ವಿದ್ಯುತ್ ಆವೇಗ ಮತ್ತು ಋಣ ವಿದ್ಯುತ್ ಆವೇಶಗಳಂತ ನಾವು ಕರಿತೀವಿ. ಆಮೇಲೆ ಇದರ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಕೂಲಮ್ ಅಂತ ಕರೀತಾರೆ. ಇನ್ನು ಚಾರ್ಲ್ಸ್ ಅಗಸ್ಟಿನ್ ಕೂಲಮ್ ವ್ಯಕ್ತಿಯನ್ನೋರು, ಇವರು ಫ್ರಾನ್ಸಿನ ಭೌತ ವಿಜ್ಞಾನಿಯಾಗಿದ್ದರು. ಇವರು ಫ್ರಾನ್ಸ್ ಸೈನ್ಸ್ನಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು. ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ ಸೇವೆಯನ್ನು ಬಿಟ್ಟು ವಿದ್ಯುತ್ ಶಕ್ತಿ ಹಾಗೂ ಕಾಂತತ್ವಕ್ಕೆ ಸಂಬಂಧಿಸಿದ ಸಂಶೋಧನೆಗಳನ್ನು ಪ್ರಾರಂಭಿಸಿದ ವಿದ್ಯುದಾವೇಶಗಳ ನಡುವಿನ ಬಲದ ಬಗ್ಗೆ ತಿಳಿಸಲಾದ ಕೂಲಮ್ ವಿದ್ಯುದಾವೇಶದ ನಿಯಮವನ್ನು ರೂಪಿಸಿದರು. ಅಲ್ಲದೆ ಸರಳ ಯಂತ್ರ ಹಾಗೂ ಮೆಟ್ರಿಕ್ ಪದ್ಧತಿಯ ತೂಕ ಹಾಗೂ ಅಳತೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಇವರ ಕೊಡುಗೆಗಳು ಅಪಾರವಾಗಿವೆ ಅಂತ ಹೇಳ್ಬೋದು. ಇನ್ನು ವಿದ್ಯುದಾವೇಶಗಳನ್ನು ಅಳೆಯುವ ಏಕಮಾನಕ್ಕೆ ಕೂಲಮ್ ಎಂದು ಇವರ ಹೆಸರನ್ನೇ ಇಡಲಾಗಿದೆ. ಇನ್ನು ವಿಭವಾಂತರ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್, ದಟ್ ಈಸ್ ವೋಲ್ಟ್. ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಏಕಮಾನ ಧನ ಆವೇಶವನ್ನು ಸ್ಥಾನಪಲ್ಲಟಿಸಿದಾಗ ನಡೆದ ಕೆಲಸವನ್ನು ಆ ಬಿಂದುಗಳ ನಡುವಿನ ವಿಭವಾಂತರ ಎನ್ನುವರು. ಈ ಆವೇಶಗಳು ಯಾವಾಗಲೂ ಎಲೆಕ್ಟ್ರಾನ್ ಸಮೃದ್ಧಿ ಸ್ಥಾನದಿಂದ
ಎಲೆಕ್ಟ್ರಾನ್ಗಳ ಕೊರತೆ ಇರುವ ಸ್ಥಾನದ ಕಡೆಗೆ ಚಲಿಸುತ್ತವೆ ಅಂತ. ಇನ್ನು ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಏನು? ವೋಲ್ಟ್. ಇನ್ನು ವಿಭವಾಂತರವನ್ನು ಯಾವ ರೀತಿ ಹೇಳ್ಬೋದಂದರೆ, ವಿದ್ಯುದಾವಿಷ್ಟ ಕಣಗಳು ಸ್ಥಾನಪಲ್ಲಟವಾದಾಗ ನಡೆದ ಕೆಲಸ ಡಿವೈಡೆಡ್ ಬೈ ಸ್ಥಾನದ ಪಲ್ಲಟವಾದ ಒಟ್ಟು ವಿದ್ಯುದಾವೇಶಗಳು, ದಟ್ ಈಸ್ V = W/Q ಅಂತ ಕರಿಬೋದು. ಇನ್ನು ವಿದ್ಯುತ್ ಪ್ರವಾಹ, ಎಲೆಕ್ಟ್ರಿಕ್ ಕರೆಂಟ್ ಅಂತ, 1 ಸೆಕೆಂಡಿನಲ್ಲಿ ಒಂದು ವಾಹಕದ ಯಾವುದೇ ಬಿಂದುವಿನ ಮೂಲಕ ಪ್ರವಹಿಸುತ್ತಿರುವ ವಿದ್ಯುದಾವೇಶದ ಪರಿಮಾಣವನ್ನು ಆ ವಾಹಕದಲ್ಲಿರುವ ವಿದ್ಯುತ್ ಪ್ರವಾಹ ಅಂತ ನಾವು ಕರೀಬಹುದು. ಇನ್ನು ವಿದ್ಯುತ್ ಪ್ರವಾಹ = ಯಾವುದೇ ಬಿಂದುವಿನ ಮೂಲಕ ಪ್ರವಹಿಸಿದ ಒಟ್ಟು ವಿದ್ಯುದಾವೇಶಗಳು ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಅಂತ, ದಟ್ ಈಸ್ I = Q/T ಅಂತ. Whereas I stands for ವಿದ್ಯುತ್ ಪ್ರವಾಹ, then Q means ವಿದ್ಯುದಾವೇಶಗಳ ಪರಿಣಾಮ, T = ಕಾಲ. ಆ್ಯಂಡ್ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪೇರ್ ಅಂತ. ವಿದ್ಯುತ್ ಮಂಡಲ, ಎಲೆಕ್ಟ್ರಿಕ್ ಸರ್ಕ್ಯೂಟ್, ಒಂದು ಮಂಡಲದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದ ಸಾಂಕೇತಿಕ ನಿರೂಪಣೆ ಮಾಡುವ ಸಂವೃತ್ತ ವ್ಯವಸ್ಥೆಯನ್ನು ವಿದ್ಯುತ್ ಮಂಡಲ ಅಂತ ನಾವು ಕರಿತೀವಿ. ಹಾಗಾದರೆ ಇದರಲ್ಲಿ ಏನೇನು ಇರುತ್ತೆ? ವಿದ್ಯುತ್ ಕೋಶ ಇರುತ್ತೆ, ಬಲ್ಬ್ ಇರುತ್ತೆ, ರೋಧಕ ಇರುತ್ತೆ, ವಾಹಕ ಇರುತ್ತೆ, ಇವುಗಳೆಲ್ಲವೂ ಬೇಕು ಅಂತ. ಆಮೇಲೆ ಸ್ವಿಚ್ ಇರುತ್ತೆ. ಇಷ್ಟೆಲ್ಲ ಇದ್ದಾಗ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟು ಕೆಲಸವನ್ನು ಮಾಡುತ್ತೆ. ಇನ್ನು ವಿದ್ಯುತ್ ಚಾಲಕ ಬಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಏನು? ಅಂದರೆ ವಾಹಕದಲ್ಲಿ ಏಕರೂಪದ ವಿದ್ಯುದಾವಿಷ್ಟ ಕಣಗಳ ಪ್ರವಹಿಸಲು ತಂತಿಯ ತುದಿಗಳ ವಿಭವಾಂತರ ಒಂದೇ ಸಮನಾಗಿರಬೇಕು. ಈ ವಿಭವಾಂತರವನ್ನು ಕಾಪಾಡಿಕೊಳ್ಳಲು ಬಳಸುವ ಶಕ್ತಿಯೇ ವಿದ್ಯುತ್ ಚಾಲಕ ಬಲ ಅಂತ ಕರಿತೀವಿ ನಾವು. ಹಾಗಾದರೆ ವಿದ್ಯುತ್ ಚಾಲಕ ಬಲದ ಆಕಾರಗಳ್ಯಾವವು? ಸೋರ್ಸಸ್ ಅಂತ ನೋಡೋದಾದರೆ ಶುಷ್ಕ ಕೋಶ, ವಿದ್ಯುತ್ ಕೋಶ, ಡೈನಮೋ, ಸೌರಕೋಶ ಇತ್ಯಾದಿ. ಒಂದು ವಾಹಕದ ತಂತಿಯ ತುದಿಗಳನ್ನು ಯಾವುದೇ ವಿದ್ಯುತ್ ಕೋಶಗ್ರಹಗಳಿಗೆ ಜೋಡಿಸದಿದ್ದಾಗ ಅದರಲ್ಲಿಯ ವಿಸ್ಥಾನಿತ ಎಲೆಕ್ಟ್ರಾನಿಗಳಿಗೆ ಯಾವುದೇ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲನೆ ಇರುವುದಿಲ್ಲ ಅಂತ ಹೇಳ್ಬೋದು. ಇನ್ನು ಆದರೆ ಅದೇ ವಾಹಕದ ತಂತಿಯನ್ನು ವಿದ್ಯುತ್ ಕೋಶಗ್ರಹಗಳಿಗೆ ಜೋಡಿಸಿದಾಗ ಎಲೆಕ್ಟ್ರಾನುಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಪ್ರವಹಿಸುತ್ತವೆ. ಆಮೇಲೆ ವಿದ್ಯುತ್ ಚಾಲಕ ಬಲದ ಏಕಮಾನ ವೋಲ್ಟ್. ಇದನ್ನು ಅಳೆಯಲು ಬಳಸುವ ಉಪಕರಣ ವೋಲ್ಟ್ ಮೀಟರ್ ಅಂತ ಹೇಳ್ಬೋದು. ಇನ್ನು ವಿದ್ಯುತ್ ರೋಧ, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂತ ಏನು ಕರಿತೀವಿ. ವಿದ್ಯುದಾವಿಷ್ಟ ಕಣಗಳ ಚಾಲನೆಗೆ ಅಡಚಣೆ ಒಡ್ಡುವ ವಸ್ತುವಿನ ಗುಣವನ್ನು ವಿದ್ಯುತ್ ರೋಧ ಅಂತ ನಾವು ಹೇಳ್ಬೋದು. ಇನ್ನು ವಿದ್ಯುತ್ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಓಮ್ ಅಂತ ನಾವು ಹೇಳ್ತೀವಿ. ಇದನ್ನು ಅಳತೆ ಮಾಡುವಂಥ ಒಂದು ಸಾಧನಕ್ಕೆ ರಿಯೋಸ್ಟ್ಯಾಟ್ ಅಂತ ಹೇಳ್ತೀವಿ. ದೆನ್ ವಾಹಕದ ವಿದ್ಯುತ್ ರೋಧ ಅವಲಂಬಿಸುವ ಅಂಶಗಳು ಯಾವ್ಯಾವು ಅಂತ ನೋಡೋದಾದರೆ, ಇಲ್ಲಿ ವಾಹಕವಾಗಿ ಬಳಸುವ ವಸ್ತು ಅಂದರೆ ಟಂಗ್ಸ್ಟನ್ ಅತ್ಯಂತ ಹೆಚ್ಚು ರೋಧಕ ಹೊಂದಿರುವ ವಸ್ತು. ಆಮೇಲೆ ಬೆಳ್ಳಿ ಕಡಿಮೆ ರೋಧ ಹೊಂದಿರತಕ್ಕಂಥ ಒಂದು ವಸ್ತು ಅಂತ. ಇನ್ನು ವಾಹಕ ತಂತಿಯ ಉದ್ದ, ವಾಹಕದ ಉದ್ದ ಹೆಚ್ಚಾದಂತೆ ರೋಧ ಹೆಚ್ಚಾಗುತ್ತದೆ, ವಾಹಕದ ಉದ್ದ ಕಡಿಮೆಯಾದಂತೆ ರೋಧ ಕಡಿಮೆಯಾಗುತ್ತದೆ ಅಂತ ಹೇಳ್ಬೋದು. ಇನ್ನು ವಾಹಕ ತಂತಿಯ ದಪ್ಪ, ಥಿಕ್ನೆಸ್, ವಾಹಕ ತಂತಿಯ ದಪ್ಪವಾದಂತೆ ರೋಧ ಕಡಿಮೆಯಾಗುತ್ತದೆ, ವಾಹಕ ತಂತಿಯ ತೆಳುವಾದಂತೆ ರೋಧ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ಇನ್ನು ವಾಹಕದ ತಾಪ, ವಾಹಕದ ತಾಪ ಹೆಚ್ಚಾದಂತೆ ರೋಧ ಹೆಚ್ಚಾಗುತ್ತದೆ, ತಾಪ ಕಡಿಮೆಯಾದಂತೆ ರೋಧವು ಕೂಡ ಕಡಿಮೆಯಾಗುತ್ತದೆ ಅಂತ ಹೇಳ್ಬೋದು. ಇನ್ನು ಅಧಿಕ ವಾಹಕಗಳು, ಸೂಪರ್ ಕಂಡಕ್ಟರ್ಸ್ ಅಂತ ಕರಿತೀವಿ ನಾವು. ಹಾಗಂದ್ರೆ ಏನು ಅಂದರೆ 0 ರೋಧವಿರುವ ವಸ್ತುಗಳನ್ನು ಅಧಿಕ ವಾಹಕಗಳ ಎನ್ನುವರು ಅಂತ. ಉದಾಹರಣೆಗೆ ಪಾದರಸವು 4.2 K ಕಡಿಮೆ ತಾಪದಲ್ಲಿ ಅಧಿವಾಹಕವಾಗಿ ಕೆಲಸ ಮಾಡುತ್ತದೆ ಅಂತ. ಓಕೆ. ಇನ್ನು ರೋಧಗಳ ಜೋಡಣೆ ಯಾವ ರೀತಿ ಇರುತ್ತೆ? ವಿದ್ಯುತ್ ಮಂಡಲದಲ್ಲಿ ರೋಧಗಳ ಅವಶ್ಯಕತೆಗೆ ತಕ್ಕ ಹಾಗೆ ರೋಧಗಳನ್ನು ಬಳಸಲಾಗುತ್ತದೆ. ಅವುಗಳನ್ನು 2 ರೀತಿಯಲ್ಲಿ ನಾವು ಜೋಡಿಸಲಾಗುತ್ತದೆ. ಒಂದು ರೋಧಗಳ ಸರಣಿ ಜೋಡಣೆ, ಇನ್ನೊಂದು ರೋಧಗಳ ಸಮಾಂತರ ಜೋಡಣೆ ಅಂತ. ಇನ್ನು ರೋಧಗಳ ಸರಣಿ ಜೋಡಣೆ, ಸಿರೀಸ್ ಕನೆಕ್ಷನ್ ಹೆಂಗಿರುತ್ತೆ ಅಂತ ನೋಡೋದಾದರೆ, ರೋಧಗಳ ಸರಣಿ ಜೋಡಣೆಯಲ್ಲಿ ಒಂದು ರೋಧದ ತುದಿಗೆ ಮತ್ತೊಂದು ರೋಧವನ್ನು ಜೋಡಿಸಿರುತ್ತಾರೆ, ಲೈಕ್ ದಿಸ್. ಓಕೆ. ಇಲ್ಲಿ 3 ರೋಧಗಳು ಒಂದಕ್ಕೊಂದು ತುದಿಗಳಿಗೆ ಜೋಡಿಸಲಾಗಿದೆ.
ಇದು ಸರಣಿ ಜೋಡಣೆಯಾಗಿದೆ. ಇಲ್ಲಿ ವಾಹಕದಲ್ಲಿರುವ ಒಟ್ಟು ರೋಧವನ್ನು ಈ ಕೆಳಗಿನಂತೆ ನಾವು ಸೂಚಿಸಬಹುದು. ಹೇಗೆ? ದಟ್ ಇಸ್ R1 + R2 + R3 ಅಂತ. ಓಕೆ. ಸೊ ಇನ್ನು ಸಮಾನಾಂತರ ಜೋಡಣೆ ಎಲ್ಲಿ ಯಾವ ರೀತಿ ಇರುತ್ತಂದರೆ, ಇಲ್ಲಿ ಅನೇಕ ರೋಧಕಗಳ ತುದಿಗಳನ್ನು ಎರಡು ಸಾಮಾನ್ಯ ಬಿಂದುಗಳಿಗೆ ಜೋಡಿಸಿರುತ್ತಾರೆ. ವಾಹಕದಲ್ಲಿರುವ ಒಟ್ಟು ರೋಧವನ್ನು ಈ ಕೆಳಗಿನಂತೆ ನಾವು ಸೂಚಿಸುತ್ತೇವೆ. ದಟ್ ಈಸ್ 1/Rp = 1/R1 + 1/R2 + 1/R3. ಓಕೆ. ಸೊ ಇನ್ನು ಓಮನ ನಿಯಮ, ವಾಟ್ ಈಸ್ ಓಮ್ಸ್ ಲಾ? ಇದು ವಿಭವಾಂತರ ಹಾಗೂ ವಿದ್ಯುತ್ ಪ್ರವಾಹಗಳಿರುವ ಸಂಬಂಧವನ್ನು ತಿಳಿಸುತ್ತದೆ. ಅನೇಕ ವಸ್ತುಗಳಲ್ಲಿ ಒಂದು ವಾಹಕದ ತಾಪ ಒಂದೇ ಮಟ್ಟದಲ್ಲಿದ್ದಾಗ ಅದರಲ್ಲಿನ ವಿದ್ಯುತ್ ಪ್ರವಾಹ ಅದಕ್ಕೆ ಕಾರಣವಾದ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಮೀನ್ಸ್ ವಿ ಸಪೋಸ್ ಇಫ್ ಯು ರಿಪ್ರೆಸೆಂಟ್ ಇಟ್ ಇನ್ ಇಕ್ವೇಷನ್ಸ್, ಓಕೆ, V/I = R, or V = Ri, or I = V/R ಅಂತ ನಾವು ಇದನ್ನು ಒಂದು ಇಕ್ವೇಷನ್ನಲ್ಲಿ ಸಮೀಕರಣದಲ್ಲಿ ಹೇಳ್ಬೋದು. ಓಕೆ. ಇನ್ನು ವಿದ್ಯುತ್ ಪ್ರವಾಹದ ಪರಿಣಾಮಗಳೇನು ಅಂತ. ಒಂದು ವಾಹಕದಲ್ಲಿ ವಿದ್ಯುತ್ ಹರಿಯುವಾಗ ಅದು ವಿವಿಧ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಅವುಗಳೆಂದರೆ ಕಾಂತೀಯ ಪರಿಣಾಮ, ರಾಸಾಯನಿಕ ಪರಿಣಾಮ, ಉಷ್ಣೋತ್ಪನ್ನ ಪರಿಣಾಮ. ಓಕೆ. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂದರೆ ಏನು ಅಂತ ನೋಡೋದಾದರೆ, ವಾಹಕದಲ್ಲಿ ವಿದ್ಯುತ್ ಹರಿದಾಗ ವಾಹಕದ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗುತ್ತದೆ. ಇದನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎನ್ನುವರು. ಇದನ್ನು ಮೊದಲ ಪತ್ತೆ ಹಚ್ಚಿದವರು ಹೆನ್ರಿ ಕ್ರಿಸ್ಟಿಯನ್ ಓವರ್ಸ್ಟೆಡ್ ಅಂತ ಒಬ್ಬ ವಿಜ್ಞಾನಿ. ಈ ಪರಿಣಾಮದ ಮೇಲೆ ರೂಪುಗೊಂಡಿರುವ ಸಾಧನಗಳೆಂದರೆ ವಿದ್ಯುತ್ ಮೋಟಾರ್, ಡೈನಮೋ, ಗ್ಯಾಲ್ವನೋಮೀಟರ್. ಓಕೆ. ಇದಿಷ್ಟು. ದೆನ್ ಬಲಗೈ ಹಿಡಿತದ ನಿಯಮವನ್ನು ನೋಡೋದಾದರೆ, ಇನ್ನು ವಿದ್ಯುತ್ ಪ್ರವಾಹವಿರುವಂಥ ತಂತಿಯನ್ನು ಬಲಗೈನಿಂದ ಹಿಡಿದುಕೊಂಡಿದ್ದೇವೆಂದು ಭಾವಿಸಿಕೊಂಡಾಗ ಬಲಗೈನ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸಿದರೆ ತಂತಿಯನ್ನು ಸುತ್ತಿರುವ ಇತರ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ. ಇನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಏನಾಗಿರುತ್ತೆ ಅನ್ನಂತಾದರೆ, ಒಂದು ವಾಹಕದಲ್ಲಿ ವಿದ್ಯುತ್ ಹರಿದಾಗ ಸ್ವಲ್ಪ ವಿದ್ಯುತ್ ಶಕ್ತಿ ಉಷ್ಣ ಶಕ್ತಿಯಾಗಿ ಪರಿವರ್ತಿತವಾಗುತ್ತದೆ. ಇದನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎನ್ನುವರು. ಅಂದರೆ ವಾಹಕದಲ್ಲಿ ವಿದ್ಯುತ್ ಹರಿಯುವಾಗ ವಸ್ತುವಿನ ಕಣಗಳು ಎಲೆಕ್ಟ್ರಾನುಗಳ ಚಲನೆಗೆ ಅಡ್ಡಿಯನ್ನುಂಟು ಮಾಡುತ್ತವೆ. ಆಗ ವಿದ್ಯುತ್ ಉಷ್ಣ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಇನ್ನು ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮದಿಂದ ರೂಪುಗೊಂಡಿರುವ ಸಾಧನಗಳೆಂದರೆ ವಿದ್ಯುತ್ ಫ್ಯೂಸ್, ವಿದ್ಯುತ್ ಬಲ್ಬ್, ವಿದ್ಯುತ್ ಇಸ್ತ್ರೆ ಪೆಟ್ಟಿಗೆ, ವಿದ್ಯುತ್ ಹೀಟರ್ ಎಕ್ಸೆಟ್ರಾ. ಇನ್ನು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಏನಾಗ್ಬೋದು? ದ್ರಾವಣ ಅಥವಾ ದ್ರಾವಿಸಿದ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವ ವಸ್ತುಗಳನ್ನು ವಿದ್ಯುತ್ ಬಾಹ್ಯಗಳು ಅಂತ ನಾವು ಕರಿತೀವಿ. ಇನ್ನು ವಿದ್ಯುತ್ ಬಾಹ್ಯವೊಂದರ ಮೂಲಕ ವಿದ್ಯುತ್ ಹಾಯಿಸಿದಾಗ ಅದರಲ್ಲಿರುವ ಧನ ಮತ್ತು ಋಣ ಅಯಾನುಗಳು ಬೇರೆಯಾಗುತ್ತವೆ. ಇದನ್ನು ವಿದ್ಯುತ್ ರಾಸಾಯನಿಕ ಪರಿಣಾಮ ಅಂತ ನಾವು ಕರಿಬೋದು. ಫಾರ್ ಎಕ್ಸಾಂಪಲ್, ಶುಷ್ಕ ಕೋಶಗಳು ಅಂದರೆ ಶುಷ್ಕ ಕೋಶ ಇಸ್ ನಥಿಂಗ್ ಬಟ್ ಬ್ಯಾಟ್ರೀಸ್ ಅಂತ ಏನು ಕರಿತೀವಿ. ಓಕೆ. ಅದರಲ್ಲಿ ವಿದ್ಯುತ್ ಬಾಹ್ಯಗಳಿರ್ತವೆ, ಪ್ಲಸ್ಸು ಮೈನಸ್ಸು. ಓಕೆ. ಸೊ ಈ ಥರದ್ದು. ಇನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂದ್ರೇನು? ಒಂದು ಮಂಡಲಕ್ಕೆ ಲಗತ್ತಾದ ಕಾಂತಕ್ಷೇತ್ರವು ಬದಲಾದರೆ ವಿದ್ಯುತ್ ಚಾಲಿತೆಯ ಬಲವು ಮಂಡಲದಲ್ಲಿ ಪ್ರೇರಿತವಾಗುತ್ತದೆ ಅಂತ ಹೇಳ್ಬೋದು. ಇನ್ನು ಈ ವಿದ್ಯಮಾನವನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದು ಕರೆಯಲಾಗಿದೆ. ಇದನ್ನು ಮೈಕಲ್ ಫ್ಯಾರಡೆಯವರು ಆವಿಷ್ಕರಿಸಿದರು. ಓಕೆ. ಪ್ರೇರಿತ ವಿದ್ಯುತ್ ಶಕ್ತಿ ಬಲದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವು ಅಂತ ನೋಡೋದಾದರೆ, ಸುರುಳಿಗಳ ಸುತ್ತುಗಳ ಸಂಖ್ಯೆ, ಅಂದರೆ ಇಲ್ಲಿ ಸುರುಳಿಗಳ ಸುತ್ತಗಳ ಸಂಖ್ಯೆ ಹೆಚ್ಚಾದಂತೆ ಪ್ರೇರಿತ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ದೆನ್ ಸುರುಳಿಗೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದ ಬದಲಾವಣೆಯ ದರ ಹೆಚ್ಚಿದಂತೆ ವಿದ್ಯುತ್ ಚಾಲಕ ಬಲ ಕೂಡ ಹೆಚ್ಚಾಗುತ್ತದೆ. ಇನ್ನು ಮೈಕಲ್ ಫ್ಯಾರಡೆ ಅವರ ವಿದ್ಯುತ್ ಕಾಂತೀಯ ಪ್ರೇರಣೆಯ ನಿಯಮಗಳು ಯಾವ್ಯಾವು ಅಂತ ನೋಡೋದಾದರೆ, ಒಂದನೇ ನಿಯಮ ಏನು ಹೇಳುತ್ತೆ? ಒಂದು ವಾಹಕಕ್ಕೆ ಹೊಂದಿಕೊಂಡಿರುವ ಹಾಗೂ ಬದಲಾಗುತ್ತಿರುವ ಕಾಂತಕ್ಷೇತ್ರವು ವಾಹಕದಲ್ಲಿ ವಿದ್ಯುತ್ ಚಾಲಕ ಬಲವನ್ನು ಪ್ರೇರಣೆ ಮಾಡುತ್ತದೆ ಅಂತ ಹೇಳ್ತಾರೆ. ಇನ್ನು ಎರಡನೇ ನಿಯಮವನ್ನು ನೋಡೋದಾದರೆ,
ಪ್ರೇರಿತ ವಿದ್ಯುತ್ ಚಾಲಕ ಬಲವು ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದ ಬದಲಾವಣೆಯ ದರಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತ ಹೇಳ್ತಾರೆ. ಓಕೆ, ಇನ್ನು ಫ್ಲೇಮಿಂಗನ ಬಲಗೈ ನಿಯಮ, ಅದಕ್ಕೆ ಡೈನಮೋ ನಿಯಮ ಅಂತಲೂ ಕೂಡ ಕರೀತಾರೆ. ಏನು ಹೇಳುತ್ತೆ? ಬಲಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳು ಇವುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹೊಂದಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಹೆಬ್ಬೆರಳು ವಾಹಕದ ಚಲನೆಯ ನೇರವನ್ನು ಸೂಚಿಸುತ್ತದೆ ಅಂತ ಹೇಳ್ತಾರೆ. ಇನ್ನು ಬಲಗೈ ನಿಯಮವು ವಿದ್ಯುತ್ ಪ್ರವಾಹದ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು ಮತ್ತು ಚಲನೆಯ ನೇರ ದಿಕ್ಕು ಇವುಗಳ ಸಂಬಂಧವನ್ನು ತಿಳಿಸುತ್ತದೆ. ಎಡಗೈ ನಿಯಮವನ್ನು ನೋಡೋದಾದರೆ ತೋರು ಬೆರಳು, ಮಧ್ಯದ ಬೆರಳು ಮತ್ತು ಹೆಬ್ಬೆರಳು ಪರಸ್ಪರ ಒಂದನ್ನೊಂದು ಲಂಬವಾಗಿ ಜೋಡಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಹೆಬ್ಬೆರಳು ವಾಹಕದ ಮೇಲೆ ಪ್ರಯೋಗವಾಗುತ್ತಿರುವ ಯಾಂತ್ರಿಕ ಬಲದ ನೇರವನ್ನು ಸೂಚಿಸುತ್ತದೆ ಅಂತ ಹೇಳ್ಬೋದು. ಇನ್ನು ಡೈನಮೋ ಅಂದರೆ ಏನು? ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ಡೈನಮೋ. ನಾವಿನ್ನು ಹಳೆಯ ಕಾಲದಲ್ಲಿ ಸೈಕಲನ್ನು ಯೂಸ್ ಮಾಡ್ತಾಯಿದ್ರು, ಅದಕ್ಕೆ ಹಿಂದೆ ಒಂದು ಡೈನಮೋವನ್ನು ಹಾಕ್ತಾಯಿದ್ರು. ಅದು ಡೈನಮೋ ಆ ಒಂದು ತಿರುಗತಕ್ಕಂಥ ವೀಲ್ಗೆ ಟಚ್ ಮಾಡಿದಾಗ ಅದು ರೊಟೇಟ್ ಆಗಿ ಮುಂದೆ ಒಂದು ಹೆಡ್ಲೈಟ್ ಬರ್ತಾಯಿತ್ತು. ಓಕೆ, ಒಂದು ಸ್ಮಾಲ್ ಎಕ್ಸಾಂಪಲ್ಸ್ ಫಾರ್ ದ ಡೈನಮೋ. ಅಂದರೆ ಇದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಸಾಧನ ಅಂತ ಹೇಳ್ಬೋದು. ಇದು ಫ್ಲೇಮಿಂಗನ ಬಲಗೈ ನಿಯಮದ ಮೇಲೆ ರೂಪವಾಗಿದೆ, ಅದಕ್ಕನುಗುಣವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಮೋಟಾರು ನಿಯಮ, ವಿದ್ಯುತ್ ಮೋಟಾರು, ಇದು ಯಾವ ರೀತಿ ಕೆಲಸ ಮಾಡೋದು? ಈ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಇದು. ಇದು ಫ್ಲೇಮಿಂಗನ ಎಡಗೈ ನಿಯಮದ ಮೇಲೆ ರೂಪಿತವಾಗಿದೆ ಅಂತ ಹೇಳ್ಬೋದು. ಇನ್ನು AC ಮತ್ತು DC ವಿದ್ಯುತ್ ಪ್ರವಾಹಕ್ಕೆ ಇರುವ ವ್ಯತ್ಯಾಸಗಳು, ಅಲ್ಟರ್ನೇಟ್ ಕರೆಂಟ್ ಮತ್ತು ಡೈರೆಕ್ಟ್ ಕರೆಂಟ್. ಅಂದರೆ AC ಅಂದರೆ ಅಲ್ಟರ್ನೇಟ್ ಕರೆಂಟು, DC ಅಂದರೆ ಡೈರೆಕ್ಟ್ ಕರೆಂಟು. ಇವುಗಳ ನಡೀತಕ್ಕಂಥ ವ್ಯತ್ಯಾಸ ಏನು ಅಂತ ನೋಡೋದಾದರೆ, ಇಲ್ಲಿ AC ವಿದ್ಯುತ್ ಪ್ರವಾಹಕ ಏನು ಮಾಡುತ್ತೆ ಅಂದರೆ, ಇಲ್ಲಿ ಪ್ರತಿ ಅರ್ಧ ಸುತ್ತಿಗೆ ವಿದ್ಯುತ್ ತನ್ನ ದಿಕ್ಕನ್ನು ಬದಲಿಸುತ್ತದೆ ಅಂತ. ಇಲ್ಲಿ ವಿದ್ಯುತ್ ನಿರಂತರವಾಗಿ ಒಂದೇ ದಿಕ್ಕಿನಲ್ಲಿ ಹರಿಯುತ್ತಿರುತ್ತದೆ. ಇಲ್ಲಿ AC ಡೈನಮೋದಿಂದ ಉತ್ಪತ್ತಿಯಾಗುತ್ತದೆ, ಅಲ್ಟರ್ನೇಟ್ ಕರೆಂಟು ಡೈನಮೋದಿಂದ ಉತ್ಪತ್ತಿಯಾಗುತ್ತೆ. ಇಲ್ಲಿ DC ಡೈನಮೋದಿಂದ ಉತ್ಪಾದಿಸಲಾಗುತ್ತದೆ ಅಂತ ಹೇಳ್ಬೋದು. ಇದನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸಬಹುದಾಗಿದೆ, ಇದನ್ನು ಅಲ್ಪ ಪ್ರಮಾಣದಲ್ಲಿ ಪಡೆಯಬಹುದಾಗಿದೆ ಅಂತ. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ AC ಆ್ಯಂಡ್ DC ಅಂತ. ಇನ್ನು AC ಮತ್ತು DC ಡೈನಮೋಗಳ ವ್ಯತ್ಯಾಸವನ್ನು ನೋಡೋದಾದರೆ, ಇದು ಪರ್ಯಾಯ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ AC ಡೈನಮೋ. DC ಡೈನಮೋ ನೇರ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ. ತಾಮ್ರದ ಪೂರ್ಣ ಉಂಗುರಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಇದು ತಾಮ್ರದ ಒಡಕು ಉಂಗುರಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ತಾಮ್ರದ ಪೂರ್ಣ ಉಂಗುರ ಮತ್ತು ಕಾರ್ಬನ್ಗಳ ಸ್ಥಾನ ಬದಲಾಗುವುದಿಲ್ಲ. ಇಲ್ಲಿ ತಾಮ್ರದ ಉಂಗುರು ಮತ್ತು ಕಾರ್ಬನ್ ಬ್ರಷ್ಗಳ ಸ್ಥಾನ ಪ್ರತಿ ಅರ್ಧ ಸುತ್ತಿಗೊಮ್ಮೆ ಬದಲಾಗುತ್ತದೆ ಅಂತ ಹೇಳ್ಬೋದು. ಓಕೆ, ಇದು ಡೈನಮೋ ಮತ್ತು ಮೋಟಾರ್ಗಳಿರುವ ವ್ಯತ್ಯಾಸವನ್ನು ನೋಡೋದಾದರೆ, ಡೈನಮೋ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಒಂದು ಸಾಧನ. ಇದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂಥ ಸಾಧನ. ವಿದ್ಯುತ್ ಉತ್ಪಾದಿಸುವ ಸಾಧನ. ಇದು ವಿದ್ಯುತ್ ಬಳಸುವ ಸಾಧನ, ಮೋಟಾರ್. ಓಕೆ, ದೆನ್ ಫ್ಲೇಮಿಂಗನ ಬಲಗೈ ನಿಯಮದ ಮೇಲೆ ಕಾರ್ಯ ಮಾಡುವ ಸಾಧನವಾಗಿವೆ. ಇದು ಫ್ಲೇಮಿಂಗನ ಎಡಗೈ ನಿಯಮದ ಮೇಲೆ ಕಾರ್ಯ ಮಾಡ್ತಕ್ಕಂಥ ಒಂದು ಸಾಧನವಾಗಿದೆ. ಓಕೆ, ಇದು ಹೊರಮಂಡಲದಲ್ಲಿ ವಿದ್ಯುತ್ ಬಲ್ಬು ಹೊಂದಿದೆ. ಇಲ್ಲಿ ಹೊರಮಂಡಲದಲ್ಲಿ ವಿದ್ಯುತ್ ಕೋಶವನ್ನು ಹೊಂದಿದೆ ಅಂತ ಹೇಳ್ಬೋದು. ಇದಿಷ್ಟು ಡೈನಮೋ ಮತ್ತು ಮೋಟಾರ್ ನಡ್ತಕ್ಕಂಥ ವ್ಯತ್ಯಾಸ. ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ, ವಿದ್ಯುತ್ ಮೋಟಾರು ಬಳಸುವ ಸಾಧನಗಳು ಯಾವ್ಯಾವು ಅಂತ. ವಿದ್ಯುತ್ ಬೀಸಣಿಗೆ, ಫ್ಯಾನ್ ಏನಿದಾವಲ್ಲ, ವಿದ್ಯುತ್ ಚಾಲಿತ ರೈಲು, ಟೇಪ್ ರಿಕಾರ್ಡರ್, ಮಿಕ್ಸರ್ ಗ್ರೈಂಡರ್, ವಿದ್ಯುತ್ ಕ್ರೇನ್ಗಳು, ಬಟ್ಟೆ ಗಿರಣಿಗಳು ಇತ್ಯಾದಿ. ಇಲ್ಲಿ ವಿದ್ಯುತ್ ಮೋಟಾರ್ ಬಳಸ್ತಕ್ಕಂಥ ಇವು ಸಾಧನಗಳು ಅಂತ ಹೇಳ್ಬೋದು. ಇನ್ನು ಶುಷ್ಕ ಕೋಶ ಅಂದರೆ ಬ್ಯಾಟ್ರಿ, ಈ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ನಾವು ಶುಷ್ಕ ಕೋಶ ಅಂತ ಕರಿತೀವಿ, ಬ್ಯಾಟ್ರಿ ಅಂತ ಕರಿತೀವಿ. ಹೌದಾ? ಇಲ್ಲಿ ಗ್ರಾಫೈಟ್ ದಂಡವು ಧನ ತುದಿಯಾಗಿ ಮತ್ತು ಸುತ್ತುವಿನ ಡಬ್ಬವು ಋಣ ತುದಿಯಾಗಿ ಕಾರ್ಯ ಮಾಡುತ್ತವೆ ಅಂತ. ಓಕೆ,
ಪಾಸಿಟಿವ್ ಆ್ಯಂಡ್ ಮತ್ತು ನೆಗೆಟಿವ್ ಆ್ಯಂಡ್ ಏನಿರ್ತದಲ್ಲ ದಟ್ ಈಸ್. ಆಮೇಲೆ ಪ್ರೇರಿತ ವಿದ್ಯುತ್ ಶಕ್ತಿ ಬಲದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು ಅಂತ ನೋಡೋದಾದರೆ, ಇಲ್ಲಿ ಸುರುಳಿಗಳ ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ಪ್ರೇರಿತ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತದೆ. ಆಮೇಲೆ ಸುರುಳಿಗೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದ ಬದಲಾವಣೆ ದರ ಹೆಚ್ಚಿದಂತೆ ವಿದ್ಯುತ್ ಚಾಲಕ ಬಲ ಕೂಡ ಹೆಚ್ಚಾಗುತ್ತದೆ. ಇನ್ನು ವಿಕಿರಣ ಅಂದ್ರೇನು ಅಂತ ನೋಡೋದಾದರೆ, ಚಲನೆಯಲ್ಲಿರುವ ಶಕ್ತಿಯನ್ನು ವಿಕಿರಣ ಎನ್ನುವರು. ವಿಕಿರಣಗಳು ಅಲೆಗಳ ರೂಪದಲ್ಲಿ ಚಲಿಸುತ್ತವೆ. ಇವು ಬೆಳಕಿನ ವೇಗದಲ್ಲಿ ಚಲಿಸುತ್ತವೆ. ಇವು ನಿರ್ವಾತ ಪ್ರದೇಶದಲ್ಲಿ ಕೂಡ ಚಲಿಸಬಲ್ಲವು. ಉದಾಹರಣೆಗೆ ಬೆಳಕು, ನೇರಳಾತೀತ ಕಿರಣಗಳು ಇತ್ಯಾದಿ. ಇನ್ನು ವಿದ್ಯುತ್ ಕಾಂತೀಯ ವಿಕಿರಣಗಳಂದ್ರೇನು ಅಂತ ನೋಡೋದಾದರೆ, ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಕ್ಷೇತ್ರ ಎರಡನ್ನೂ ಹೊಂದಿರುವ ವಿಕಿರಣಗಳನ್ನು ವಿದ್ಯುತ್ ಕಾಂತೀಯ ವಿಕಿರಣ ಎಂದು ಕರೀಬಹುದು. ಆಮೇಲೆ ವಿದ್ಯುತ್ ಕಾಂತೀಯ ತರಂಗದಲ್ಲಿ ಬದಲಾಗುತ್ತಿರುವ ವಿದ್ಯುತ್ ಕ್ಷೇತ್ರ, ಕಾಂತಕ್ಷೇತ್ರಗಳು ಅವು ಪ್ರಸರಣವಾಗುತ್ತಿರುವ ತರಂಗದ ಪ್ರಸರಣದ ದಿಕ್ಕಿಗೆ ಪರಸ್ಪರ ಒಂದಕ್ಕೊಂದು ಲಂಬವಾಗಿವೆ ಅಂತ ಹೇಳ್ಬೋದು. ಇನ್ನು ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಏನು ಮಾಡ್ತಿರು, ಇವರು ವಿದ್ಯುತ್ ಕಾಂತೀಯ ತರಂಗಗಳು ಅಡ್ಡ ತರಂಗಗಳಾಗಿವೆ, ಅಲ್ಲದೆ ಅವು ಬೆಳಕಿನ ವೇಗದಲ್ಲಿ ಚಲಿಸುತ್ತವೆ ಅಂತ ಜಗತ್ತಿಗೆ ಮೊಟ್ಟ ಮೊದಲು ತೋರಿಸಿಕೊಟ್ಟವರು. ಆ್ಯಂಡ್ ಹನಿಕ್ ಹಡ್ಜ್ ಅವರು 1887ರಲ್ಲಿ ಸುಮಾರು 10 ಮೀಟರ್ ತರಂಗ ದೂರವನ್ನು ಹೊಂದಿರುವ ವಿದ್ಯುತ್ ಕಾಂತೀಯ ಅಲೆಗಳನ್ನು ಉತ್ಪಾದಿಸಿದರು ಇವರು. ಓಕೆ, ಇನ್ನು ವಿದ್ಯುತ್ ಕಾಂತೀಯ ತರಂಗದ ಗುಣಲಕ್ಷಣಗಳು ಯಾವ ರೀತಿ ಇರ್ತಾವಂದರೆ, ಇವು ಅಡ್ಡ ತರಂಗಗಳು, ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಕ್ಷೇತ್ರಗಳನ್ನು ಹೊಂದಿವೆ, ಇವು ಪರಸ್ಪರ ಒಂದಕ್ಕೊಂದು ಲಂಬವಾಗಿವೆ ಅಂತ ಹೇಳಿದರು. ಆ್ಯಂಡ್ ಇವು ಪ್ರತಿಫಲನ, ವಕ್ರೀಭವನ, ವ್ಯತೀಕರಣ, ವಿವರ್ತನೆ ಮುಂತಾದ ಲಕ್ಷಣಗಳನ್ನು ತೋರಿಸುತ್ತವೆ ಅಂತ ಹೇಳಿದರು. ಇವುಗಳ ಆವೃತ್ತಿ ಮತ್ತು ತರಂಗ ದೂರವನ್ನು ದಟ್ ಇಸ್ C=F/F ಎಂಬ ಒಂದು ಸೂತ್ರದಿಂದ ಪಡೆಯಬಹುದು ಅಂತ. ಇವು ನಿರ್ವಾತ ಪ್ರದೇಶದಲ್ಲಿ ಚಲಿಸುವಂತಹ ಶಕ್ತಿಯನ್ನು ಹೊಂದಿವೆ. ವಿದ್ಯುತ್ ಕಾಂತೀಯ ವಿಕಿರಣಗಳ ಆವೃತ್ತಿಗಳ ಭಿನ್ನತೆಯ ಪರಿಣಾಮವಾಗಿ ಅವುಗಳ ಗುಣಗಳಲ್ಲೂ ಭಿನ್ನತೆ ಕಂಡುಬರುತ್ತದೆ. ಇನ್ನು ವಿದ್ಯುತ್ ಕಾಂತೀಯ ರೋಹಿತ ಅಂದ್ರೇನು ಅಂದರೆ, ವಿದ್ಯುತ್ ಕಾಂತೀಯ ತರಂಗಗಳ ಗುಂಪಿಗೆ ವಿದ್ಯುತ್ ಕಾಂತೀಯ ರೋಹಿತ ಎನ್ನುವರು. ಇಲ್ಲಿ ರೇಡಿಯೋ ತರಂಗ, ಸೂಕ್ಷ್ಮ ತರಂಗ, ಕೆಂಪು ವಿಕಿರಣಗಳ ಗೋಚರ ಮತ್ತು ನೇರಳಾತೀತ ವಿಕಿರಣಗಳು, ಕ್ಷಕಿರಣಗಳು, ಗಾಮಾ ಕಿರಣ ಇವೆಲ್ಲ ವಿದ್ಯುತ್ ಕಾಂತೀಯ ರೋಹಿತದ ಘಟಕಗಳಾಗಿವೆ ಅಂತ ಹೇಳ್ಬೋದು. ಇನ್ನು ವಿದ್ಯುತ್ ಕಾಂತೀಯ ತರಂಗಗಳ ಆವೃತ್ತಿ ಮತ್ತು ತರಂಗ ದೂರ ನೋಡೋದಾದರೆ, ಇಲ್ಲಿ ತರಂಗ ದೂರ ಅಂದ್ರೆ ಒಂದು ಅಲೆಯ 2 ಅಥವಾ 2 ತಗ್ಗುಗಳ ನಡುವಿನ ಅಂತರವನ್ನು ತರಂಗ ದೂರ ಅಂತ ನಾವು ಕರಿತೀವಿ. ವಿದ್ಯುತ್ ಕಾಂತೀಯ ತರಂಗ ದೂರದ ವ್ಯಾಪ್ತಿಯು 10 to 15 ಮೀಟರ್ನಿಂದ 100 ಕಿಲೋಮೀಟರ್ವರೆಗೆ ಹೊಂದಿದೆ ಅಂತ ನಾವು ಹೇಳ್ಬೋದು. ಇನ್ನು ತರಂಗದ ಆವೃತ್ತಿ ಫ್ರೀಕ್ವೆನ್ಸಿ ಅಂತ ಏನು ಕರಿತೀವಿ, ಒಂದು ನಿರ್ದಿಷ್ಟ ಬಿಂದುವಿನ ಮೂಲಕ ಒಂದು ಏಕಮಾನ ಕಾಲದಲ್ಲಿ ಹಾದು ಹೋಗುವ ಅಲೆಗಳ ಸಂಖ್ಯೆಗೆ ಆವೃತ್ತಿ ಎನ್ನುವರು. ಇದನ್ನು ಹರ್ಟ್ಜ್ ಗಳಲ್ಲಿ ಅಳೆಯಲಾಗುತ್ತದೆ. ಓಕೆ, ಇನ್ನು ರೇಡಿಯೋ ತರಂಗಗಳು, ರೇಡಿಯೋ ವೇವ್ಸ್ ಅಂತಂದ್ರೆ ಏನು ಅನ್ನೋದಾದರೆ, ರೇಡಿಯೋ ಮತ್ತು ದೂರದರ್ಶನಗಳಲ್ಲಿ ಇವುಗಳನ್ನು ಬಳಸುವುದರಿಂದ ಈ ತರಂಗಗಳಿಗೆ ರೇಡಿಯೋ ತರಂಗಗಳು ಎಂದು ಕರೆಯುವರು. ಇದರ ಉಪಯೋಗ ಏನು? ಇವು ಸಂಪರ್ಕ ವ್ಯವಸ್ಥೆಯಲ್ಲಿ, ಉಪಗ್ರಹ ವ್ಯವಸ್ಥೆಯಲ್ಲಿ ಈ ರೇಡಿಯೋ ವೇವ್ಸನ್ನು ಯೂಸ್ ಮಾಡ್ತಾರೆ, ರೇಡಾರ್ಗಳಲ್ಲಿ ಯೂಸ್ ಮಾಡ್ತಾರೆ, TV ಪ್ರಸಾರಗಳಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ರೇಡಿಯೋ ಪ್ರಸಾರ ಕಾರ್ಯಕ್ರಮದಲ್ಲಿ ಇವುಗಳ ಉಪಯೋಗ ಆಗುತ್ತೆ. ಇನ್ನು ಸೂಕ್ಷ್ಮ ತರಂಗಗಳ ಉಪಯೋಗ ಏನು? ರೇಡಾರ್ಗಳಲ್ಲಿ ಬಳಸುತ್ತಾರೆ, ಆಮೇಲೆ ಸೂಕ್ಷ್ಮ ತರಂಗ ಬಲೆಗಳಲ್ಲಿ ಬಳಸುತ್ತಾರೆ, ಉಪಗ್ರಹ ವ್ಯವಸ್ಥೆಯಲ್ಲಿ ಇವುಗಳನ್ನು ಬಳಸ್ತಾರೆ. ಓಕೆ, ಇನ್ನು ಅವಗೆಂಪು ವಿಕಿರಣಗಳ ಉಪಯೋಗ ಅಂತ ನೋಡೋದಾದರೆ, ಈ ವಿಕಿರಣಗಳನ್ನು ಉಷ್ಣ ಪರಿಣಾಮದಿಂದಾಗಿ 1800 ಇಸ್ವಿಯಲ್ಲಿ ಹರ್ಷಲ್ ಎಂಬುವರು ಪತ್ತೆ ಮಾಡಿದರು. ಇವು ಸಂಯುಕ್ತ ವಸ್ತುವಿನ ಅನುರಚನೆಯನ್ನು ತಿಳಿಯಲು ಅವಗೆಂಪು ವಿಕಿರಣಗಳನ್ನು ಉಪಯೋಗಿಸ್ತೀವಿ. ಆಮೇಲೆ ದೂರವ್ಯಾಪಿ ಬಿಂಬಗ್ರಹಣದಲ್ಲಿ ಉಪಯೋಗಿಸ್ತೀವಿ. ಮೇಲೆ ಶತ್ರು ಶಿಬಿರಗಳನ್ನು ಪತ್ತೆ ಹಚ್ಚಲು ಇವುಗಳನ್ನು ಉಪಯೋಗಿಸ್ತಾರೆ. ಓಕೆ,
ಪುರಾತನ ವರ್ಣಚಿತ್ರಗಳನ್ನು ಪರೀಕ್ಷಿಸಲು ಮತ್ತು ಅವುಗಳ ನಕಲು ಮಾಡಿದ್ದಲ್ಲಿ ಪತ್ತೆ ಹಚ್ಚಲಿಕ್ಕೆ ಈ ಒಂದು ಲೇಸರ್ ಲೈಟ್ಸ್ ಅಂತೀವಲ್ಲ ನಾವು ಅವುಗಳನ್ನು ಉಪಯೋಗಿಸ್ತಾರೆ. ಮೇಲ್ಮೈ ಊತ, ಮೂಳೆಗಳ ಸ್ಥಾನಪಲ್ಲಟ ಮತ್ತು ಉಡುಕಿನ ಚಿಕಿತ್ಸೆ ನೀಡಲು ಉಪಯೋಗಿಸ್ತಾರೆ ಅಂತ ಹೇಳ್ಬೋದು. ಇನ್ನು ರಕ್ತ ಪರಿಚಲನೆಯನ್ನು ಶೋಧಿಸಲು ಕೂಡ ಈ ಅವಗೆಂಪು ವಿಕಿರಣಗಳನ್ನು ಉಪಯೋಗಿಸ್ತಾರೆ ಅಂತ ಹೇಳ್ಬೋದು. ಆಮೇಲೆ ಟಿ ವಿ ರಿಮೋಟ್ಗಳಲ್ಲಿ ಕೂಡ ಇದನ್ನು ಬಳಸ್ತಾರೆ. ಇನ್ನು ದೃಗೋಚರ ಬೆಳಕು ಅಂದ್ರೇನು? ಈ ಗೋಚರ ಬೆಳಕಿನ ಸ್ವಾಭಾವಿಕ ಮೂಲ ಸೂರ್ಯ. ಓಕೆ, ಹಾಗಾದರೆ ಇದರ ಉಪಯೋಗಗಳೇನು ಅಂತ ನೋಡೋದಾದರೆ, ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಮೂಲಕ ಆಹಾರ ಉತ್ಪಾದಿಸಲು ಫೋಟೋಗ್ರಫಿಯಲ್ಲಿ ಇದರ ಒಂದು ಉಪಯೋಗ ಆಗುತ್ತೆ. ಆಮೇಲೆ ದೂರದರ್ಶಕದ ಮೂಲಕ ದೂರದ ವಸ್ತುಗಳನ್ನು ನೋಡಲು ಇದರ ಉಪಯೋಗ ಆಗುತ್ತೆ. ಇನ್ನು ಎಕ್ಸ್ರೇಸ್ ಕ್ಷಕಿರಣಗಳು ಇದನ್ನು 1895ರಲ್ಲಿ ಜರ್ಮನ್ ವಿಜ್ಞಾನಿ ವಿಲಿಯಂ ರಾಂಟ್ಜೆನ್ ಆವಿಷ್ಕರಿಸಿದನು. ಇದರ ಉಪಯೋಗ ಏನು ಅಂತ ನೋಡೋದಾದರೆ, ಮೂಳೆ ಯಂತ್ರವನ್ನು ಗುರುತಿಸಲು. ಈ ಮನುಷ್ಯನಿಗೆ ಯಾವುದೋ ಫ್ರ್ಯಾಕ್ಚರ್ಸ್ ಆದಾಗ ಮೊದಲೇದಾಗ ನಾವು ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಎಕ್ಸ್ರೇ ಮಾಡ್ತಾರೆ, ಅದನ್ನು ಕಂಡುಹಿಡಲಿಕ್ಕೆ, ಮೂಳೆಗಳ ಒಂದು ಮುರಿತವನ್ನು ಕಂಡುಹಿಡಲಿಕ್ಕೆ, ಮಾನವನ ಶರೀರದಲ್ಲಿರುವ ಲೋಹದ ವಸ್ತುಗಳನ್ನು ಗುರುತಿಸಲು. ಓಕೆ, ಇನ್ನು ಕ್ಯಾನ್ಸರ್ ಮತ್ತು ಚರ್ಮ ರೋಗಗಳ ಚಿಕಿತ್ಸೆಯಲ್ಲೂ ಕೂಡ ಅದನ್ನು ಬಳಸ್ತಾರೆ ಕ್ಷಯಕಿರಣವನ್ನು. ಆಮೇಲೆ ಹರಳುಗಳ ರಚನೆಯನ್ನು ಅಧ್ಯಯನ ಮಾಡಲು ಕೂಡ ಬಳಸ್ತಾರೆ. ಇನ್ನು ನೆರಳಾತೀತ ಕಿರಣಗಳು, ಅಲ್ಟ್ರಾ ವೈಲೆಟ್ ರೇಸ್ ಅಂತ ಏನು ಕರಿತೀವಿ, ಅವುಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೇನು? ನೆರಳಾತೀತ ವಿಕಿರಣಗಳನ್ನು ಫೋಟೋಗ್ರಾಫಿಕ್ ಕ್ರಿಯೆಯಿಂದಾಗಿ JW ರಿಕ್ಟರ್ ಎಂಬ ವಿಜ್ಞಾನಿ 1801ರಲ್ಲಿ ಆವಿಷ್ಕರಿಸಿದನು. ಇದರ ಉಪಯೋಗ ಅಂತ ನೋಡೋದಾದರೆ, ರಾಸಾಯನಿಕ ಕ್ರಿಯೆಗಳನ್ನು ಪಟುಗೊಳಿಸುತ್ತದೆ, ಪ್ರತಿದೀಪ್ತಿಯನ್ನು ಪ್ರಚೋದಿಸುತ್ತದೆ. ಓಕೆ, ಇನ್ನು ಕೃತಕ ರತ್ನಗಳು ಮತ್ತು ನೈಸರ್ಗಿಕ ರತ್ನಗಳನ್ನು ಗುರುತಿಸಲು ಉಪಯೋಗಿಸುತ್ತಾರೆ. ಇನ್ನು ಸೂಕ್ಷ್ಮಾಣುಜೀವಿಗಳ ಕೊಲ್ಲಲು ಮಂದ್ಯಕಾರಕವಾಗಿ ಇದನ್ನು ಬಳಸ್ತಾರೆ. ರಿರೇಟ್ಸ್ ಮೂಳೆ ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿ ಇದರ ಬಳಕೆಯಾಗುತ್ತೆ. ದ್ಯುತಿ ವಿದ್ಯುತ್ ಎಚ್ಚರಿಕೆ ಗಂಟೆಗಳಲ್ಲಿ ಇದನ್ನು ಬಳಸ್ತಾರೆ. ಸೊ ಇನ್ನು ಗಾಮಾ ಕಿರಣಗಳಂದ್ರೇನು, ಅವುಗಳ ಉಪಯೋಗ ಏನು ಅಂತ ನೋಡೋದಾದರೆ, ವಿಕಿರಣ ಪಟುತ್ವ ಧಾತುಗಳಿಂದ ಉತ್ಸರ್ಜಿತವಾದಂಥ ವಿಕಿರಣಗಳಲ್ಲಿ ಗಾಮಾ ಕಿರಣಗಳು ಪ್ರಥಮ ಬಾರಿಗೆ ಆವಿಷ್ಕರಿಸಲ್ಪಟ್ಟವು. ಇವುಗಳ ಉಪಯೋಗನ ನೋಡೋದಾದರೆ, ಕ್ಯಾನ್ಸರ್ ರೋಗದ ಚಿಕಿತ್ಸೆಯಲ್ಲಿ ಇವುಗಳನ್ನು ಬಳಸ್ತಾರೆ, ರಾಸಾಯನಿಕಗಳ ತಯಾರಿಕೆಗೆ ಕ್ರಿಯಾವರ್ಧಕಗಳೇ ಬಳಸ್ತಾರೆ, ದ್ಯುತಿ ವಿದ್ಯುತ್ ಪರಿಣಾಮದಲ್ಲಿ ಬಳಸ್ತಾರೆ, ರೇಡಿಯೋಗ್ರಫಿಯಲ್ಲಿ ಬಳಸ್ತಾರೆ. ದೆನ್ ಕ್ವಾಂಟಮ್ ಸಿದ್ಧಾಂತ, ಇದನ್ನು ಪ್ರತಿಪಾದನೆ ಮಾಡಿದವರು ಮ್ಯಾಕ್ಸ್ ಪ್ಲ್ಯಾಂಕ್ ಅಂತೇಳಿ. ಕಪ್ಪು ವಸ್ತುಗಳ ವಿಕಿರಣದ ಬಗ್ಗೆ ವಿವರಿಸಿದ ಸಿದ್ಧಾಂತವನ್ನು ನಾವು ಕ್ವಾಂಟಮ್ ಸಿದ್ಧಾಂತ ಎನ್ನುತ್ತೇವೆ. ಇದನ್ನು 1900ರಲ್ಲಿ ಮ್ಯಾಕ್ಸ್ ಪ್ಲ್ಯಾಂಕ್ ವಿವರಣೆ ಕೊಟ್ಟರು. ಕ್ವಾಂಟಮ್ ಶಕ್ತಿಯನ್ನು E=hv ಎಂಬ ಒಂದು ಸೂತ್ರದಿಂದ ಕಂಡುಹಿಡಿಯಬಹುದು. E= ಎನರ್ಜಿ, ದಟ್ ಇಸ್ ಶಕ್ತಿ ಅಂತ. ಒಂದು ಕ್ವಾಂಟಮ್ದಲ್ಲಿರುವ ಶಕ್ತಿ ಪ್ಲ್ಯಾಂಕನ ಸ್ಥಿರ ಸಂಖ್ಯೆ ಅಂದರೆ h × 6.626 ಇಂಟು 10⁻⁻34 ಓಕೆ ಜೌಲ್ಸ್ ಪರ್ ಸೆಕೆಂಡ್ ಅಂತ. ಇದು ವಿಕಿರಣದ ಆವೃತ್ತ. ಇನ್ನು ದ್ಯುತಿ ವಿದ್ಯುತ್ ಪರಿಣಾಮ, ಕೆಲವು ವಸ್ತುಗಳ ಮೇಲೆ ಬೆಳಕು ಬಿದ್ದಾಗ ಅವು ಎಲೆಕ್ಟ್ರಾನುಗಳನ್ನು ಉತ್ಸರ್ಜಿಸುತ್ತವೆ. ಬೆಳಕಿನ ಈ ವರ್ತನೆಯಿಂದ ಎಲೆಕ್ಟ್ರಾನುಗಳ ಉತ್ಸರ್ಜಿಸುವುದನ್ನು ದ್ಯುತಿ ವಿದ್ಯುತ್ ಪರಿಣಾಮ ಅಂತ ನಾವು ಹೇಳ್ಬೋದು. ಇದು ದ್ಯುತಿಕೋಶ. ಈ ದ್ಯುತಿ ವಿದ್ಯುತ್ ಪರಿಣಾಮ ಅನ್ವಯ ಈ ಸಾಧನವು ಕಾರ್ಯ ಮಾಡುತ್ತದೆ. ಇದು ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ, ದ್ಯುತಿಕೋಶ. ಓಕೆ, ಸೋಲಾರ್ ಸೆಲ್ ಅಂತ ಏನು ಕರಿತೀವಿ. ಹಾಗಾದರೆ ದ್ಯುತಿಕೋಶದ ಉಪಯೋಗ ಏನು ಅಂತ, ಚಲನಚಿತ್ರಗಳಲ್ಲಿ ಶಬ್ದದ ಪುನರುತ್ಪತ್ತಿಯಾಗಿ ಇದನ್ನು ಉಪಯೋಗಿಸ್ತಾರೆ, ಬೀದಿ ದೀಪದಲ್ಲಿ, ಆಮೇಲೆ ನೋಟ್ ಎನಿಸುವ ಕಾರ್ಯದಲ್ಲಿ, ಕಳ್ಳತನ ಎಚ್ಚರಿಕೆ ಗಂಟೆಗಳಲ್ಲಿ, ದೂರದರ್ಶನದ ಪ್ರಸಾರದಲ್ಲಿ ಇವುಗಳನ್ನು ಉಪಯೋಗಿಸ್ತಾರೆ. ಇನ್ನು ಲೇಸರ್ ಲೈಟ್, ವಿಕಿರಣದ ಚೋದಿತ ಉತ್ಸರ್ಜನೆಯಿಂದ ಬೆಳಕಿನ ವರ್ಧನೆಗೆ ಲೇಸರ್ ಎನ್ನುವರು. ಇದು ಏಕವರ್ಣೀಯ ಬೆಳಕಿನ ಅತಿ ತೀವ್ರ ಕಿರಣ ಪುಂಜವನ್ನು ಉತ್ಪಾದಿಸಿದಂಥ ಒಂದು ಸಾಧನ. ಹಾಗಾದರೆ ಈ ಬೆಳಕಿನ ಲೇಸರ್ನ ಲಕ್ಷಣಗಳು ಯಾವ ರೀತಿ ಇರ್ತಾವಂದರೆ, ಇದು ಏಕವರ್ಣೀಯ, ಇದು ಒಂದೇ ಬಣ್ಣದಿಂದ ಕೂಡಿದೆ ಅಂತ ಹೇಳ್ಬೋದು. ಲೇಸರ್ ಬೆಳಕು ಒಂದೇ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುತ್ತದೆ. ಲೇಸರ್ ಬೆಳಕು ಅಧಿಕ ತೀವ್ರವಾಗಿರುತ್ತದೆ ಅಂತ ಹೇಳ್ಬೋದು. ಲೇಸರ್ ಬೆಳಕು ಸ್ವಲ್ಪ ಸಂಕ್ಷಿಪ್ತವಾಗಿದೆ ಅಂತ ಹೇಳ್ಬೋದು. ಓಕೆ, ಲೇಸರ್ನ ಉಪಯೋಗಗಳು ನೋಡೋದಾದರೆ, ಲೇಸರ್ ರೇಂಜಿಂಗ್ನಲ್ಲಿ ಇದರಿಂದ ವಸ್ತುಗಳ ನಿರ್ದಿಷ್ಟ ದೂರವನ್ನು ಕಂಡುಹಿಡಿಯಬಹುದು. ಆಮೇಲೆ ವಸ್ತುವಿನ ರಚನೆಯನ್ನು ತಿಳಿಯಲು ಯೂಸ್ ಮಾಡ್ಬೋದು. ಲೇಸರ್ ರಾಮನ್ ರೋಹಿತದ ಬಳಕೆ ಮಾಡ್ಬೋದು. ಇನ್ನು ಲೇಸರ್ ದ್ಯುತಿ ಶಸ್ತ್ರಚಿಕಿತ್ಸೆಯಲ್ಲಿ
ಲೇಸರ್ ಆಪ್ರೇಷನ್ಸ್ ಮಾಡ್ತಾರಲ್ಲ ಅದರಲ್ಲಿ ಯೂಸ್ ಮಾಡ್ಬೋದು. ದಂತಕ್ಷಯ ಮತ್ತು ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ. ಆಪ್ಟಿಕಲ್ ಫೈಬರ್ ಕೇಬಲ್ಗಳಲ್ಲಿ ಉಪಯೋಗಿಸ್ತಾರೆ. ದೆನ್ ವಾತಾವರಣದಲ್ಲಿ ಮಾಲಿನ್ಯಕಾರಕಗಳನ್ನು ಅಳಿಯಲು ಕೂಡ ಇದನ್ನು ಉಪಯೋಗಿಸ್ತಾರೆ. ದೆನ್ ಹಾಲೋಗ್ರಾಫಿ ಮತ್ತು ಅದರ ಒಂದು ಅಪ್ಲಿಕೇಶನ್ಸ್, ಅದರ ಒಂದು ಎಲ್ಲೆಲ್ಲಿ ಅನ್ವಯ ಮಾಡ್ತೀವಿ ಅಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಈಗ ಡಿಫ್ರೆನ್ಸ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಲೇಸರ್ ಲೈಟ್ ಆ್ಯಂಡ್ ದಿ ನಾರ್ಮಲ್ ಲೈಟ್ ಅಂತ. ಇದು ಚದರುವುದಿಲ್ಲ, ಒಂದೇ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುತ್ತದೆ. ಇದು ಚದರುವಿಕೆ ಉಂಟಾಗುತ್ತದೆ ಸಾಮಾನ್ಯ ಬೆಳಕಿನಲ್ಲಿ. ಇದು ಏಕವರ್ಣೀಯ, ಇದು ಬಹುವರ್ಣೀಯ. ಲೇಸರ್ ಬೆಳಕು ಅಧಿಕ ತೀವ್ರತೆಯನ್ನು ಹೊಂದಿರುತ್ತದೆ. ಇದು ಲೇಸರ್ನಷ್ಟೇ ತೀವ್ರತೆಯನ್ನು ಹೊಂದಿರುವುದಿಲ್ಲ ಅಂತ ಹೇಳ್ಬೋದು. ಲೇಸರ್ ಬೆಳಕು ಸಂಕ್ಷಿಪ್ತವಾಗಿದೆ, ಇದು ಸಾಮಾನ್ಯ ಬೆಳಕು ಅಸಂಕ್ಷಿಪ್ತವಾಗಿದೆ ಅಂತ ಹೇಳ್ಬೋದು. ಇನ್ನು ಅಯಸ್ಕಾಂತಗಳು, ಕಾಂತದ ಆವಿಷ್ಕಾರ ಯಾವಾಗಾಯಿತು? ಏಷ್ಯಾ ಖಂಡದ ಮ್ಯಾಗ್ನೇಷಿಯಾ ಎಂಬ ಊರಲ್ಲಿ ಮ್ಯಾಗ್ನಸ್ ಎಂಬ ಒಬ್ಬ ಕುರಿ ಕಾಯುವವನಿದ್ದ. ಅವನು ಕಬ್ಬಿಣದ ಮೊಳೆಗಳನ್ನು ನೇಲ್ಸ್ ಹೊಂದಿದ್ದ ಪಾದರಕ್ಷೆಗಳನ್ನು ಧರಿಸಿದ್ದ. ಅವನು ಒಂದು ದಿನ ಆಕಸ್ಮಿಕವಾಗಿ ಒಂದು ಕಪ್ಪು ಬಂಡೆಯ ಮೇಲೆ ನಿಂತಾಗ ಪಾದರಕ್ಷೆಗಳು ಆ ಕಲ್ಲಿಗೆ ಅಂಟಿಕೊಂಡವು. ಆಗ ಆ ಕಲ್ಲಿಗೆ ಕಬ್ಬಿಣವನ್ನು ಆಕರ್ಷಿಸುವ ಗುಣ ಇದ್ದುದು ಗೊತ್ತಾಯಿತು. ಆ ಮಾಂತ್ರಿಕ ಕಲ್ಲನ್ನು ಮೊದಲು ಮ್ಯಾಗ್ನಸ್ ಎಂಬಾತ ಮ್ಯಾಗ್ನೇಷಿಯಾ ಎಂಬಲ್ಲಿ ಪತ್ತೆ ಮಾಡಿದ್ದರಿಂದ ಅದಕ್ಕೆ ಮ್ಯಾಗ್ನೆಟ್ ಎಂಬ ಹೆಸರು ಬಂದಿದೆ ಅಂತ ಹೇಳ್ಬೋದು. ಓಕೆ, ಇನ್ನು ಕಾಂತದ ವಿಧಗಳನ್ನು ನೋಡೋದಾದ್ರೆ ನೈಸರ್ಗಿಕ ಕಾಂತಗಳು ಮತ್ತು ಕೃತಕ ಕಾಂತಗಳು ಅಂತ ಎರಡು ವಿಧಗಳಿದ್ದಾವೆ. ನೈಸರ್ಗಿಕ ಕಾಂತಗಳಂದರೆ ಪ್ರಕೃತಿಯಲ್ಲಿ ತನ್ನಷ್ಟಕ್ಕೆ ತಾನೇ ದೊರೆಯುವ ಕಾಂತಗಳನ್ನು ನೈಸರ್ಗಿಕ ಕಾಂತಗಳೆನ್ನುವರು. ಇವು ಭೂಮಿಯಲ್ಲಿ ಹೇರಳವಾಗಿ ದೊರೆತರೂ ಅವು ಬಳಕೆಗೆ ಯೋಗ್ಯವಲ್ಲ, ಏಕೆಂದರೆ ಇವುಗಳಿಗೆ ನಿಯತ ಆಕಾರವಿರುವುದಿಲ್ಲ, ಅಲ್ಲದೆ ಅವುಗಳ ಕಾಂತೀಯ ಗುಣಧರ್ಮ ದುರ್ಬಲವಾಗಿರ್ತದೆ. ಫಾರ್ ಎಕ್ಸಾಂಪಲ್ ಮ್ಯಾಗ್ನೆಟೈಡ್. ಇನ್ನು ಕೃತಕ ಕಾಂತಗಳನ್ನು ನೋಡೋದಾದರೆ ಕಾಂತೀಯ ವಸ್ತುಗಳನ್ನು ಬಳಸಿಕೊಂಡು ಕೃತಕವಾಗಿ ಮಾನವನು ತಯಾರಿಸಿಕೊಂಡ ಕಾಂತಗಳನ್ನು ಕೃತಕ ಕಾಂತಗಳಂತ ಕರಿತೀವಿ. ಇವು ವಿವಿಧ ಆಕಾರದಲ್ಲಿ ಮತ್ತು ವಿವಿಧ ಸಾಮರ್ಥ್ಯದಲ್ಲಿ ಪಡೆಯಲು ಸಾಧ್ಯವಾಗುವುದರಿಂದ ಇವುಗಳ ಉಪಯೋಗ ಹೆಚ್ಚಾಗಿ ಆಗುತ್ತಿದೆ ಅಂತ ಹೇಳ್ಬೋದು. ಇನ್ನು ಕೃತಕ ಕಾಂತದ ವಿಧಗಳ್ಯಾವ್ಯಾವು? ದಂಡಕಾಂತ, ಲಾಳಕಾಂತ, ಕಾಂತಸೂಜಿ. ಓಕೆ, ಇನ್ನು ಕಾಂತದ ಗುಣಗಳು ನೋಡೋದಾದರೆ ಕಾಂತವು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತದೆ. ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಕಾಂತವು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆ. ಆಕರ್ಷಿಸುವ ಗುಣವು ಕಾಂತದ ತುದಿಗಳಲ್ಲಿ ಅತ್ಯಧಿಕವಾಗಿದೆ. ಪ್ರತಿಯೊಂದು ಕಾಂತಕ್ಕೂ ಎರಡು ಧ್ರುವಗಳಿರುತ್ತವೆ, ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ. ಸಜಾತೀಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ ಮತ್ತು ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಅಂತ. ಇನ್ನು ಕಾಂತದ ಧ್ರುವಗಳ ಎಂದು ಪ್ರತ್ಯೇಕ ಮಾಡಲು ಸಾಧ್ಯವಿಲ್ಲ. ಒಂದೇ ಕಾಂತದ ಎರಡು ಧ್ರುವಗಳ ಆಕರ್ಷಣ ಸಾಮರ್ಥ್ಯ ಒಂದೇ ಆಗಿರುತ್ತದೆ ಅಂತ ಹೇಳ್ಬೋದು. ಇನ್ನು ಕಾಂತಕ್ಷೇತ್ರ, ಕಾಂತದ ಸುತ್ತಲೂ ಕಾಂತದ ಬಲ ಇರುವ ಪ್ರದೇಶಕ್ಕೆ ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ. ಕಾಂತಕ್ಷೇತ್ರವನ್ನು ಸಾಮಾನ್ಯವಾಗಿ ಗೆರೆಗಳಿಂದ ಬಿಂಬಿಸುವರು. ಇವುಗಳನ್ನು ಕಾಂತೀಯ ಬಲರೇಖೆಗಳಂತ ಕರೀತಾರೆ. ಒಂದು ದಂಡಕಾಂತದ ಸುತ್ತಲೂ ಕಬ್ಬಿಣದ ಚೂರುಗಳನ್ನು ಹಾಕಿದಾಗ ಅವು ಕಾಂತೀಯ ಬಲಕಿಗಳ ಮಾದರಿಯಲ್ಲಿ ಚದುರುತ್ತವೆ ಅಂತ. ಇನ್ನು ಅಕಾಂತೀಯ ವಸ್ತುಗಳಂದ್ರೇನು? ಕಾಂತದಿಂದ ಆಕರ್ಷಿಸಲ್ಪಡದ ವಸ್ತುಗಳನ್ನು ಅಕಾಂತೀಯ ವಸ್ತುಗಳಂತ ನಾವು ಕರಿತೀವಿ. ಇನ್ನು ಉದಾಹರಣೆಗೆ ಕಾಗದ, ಗಾಜು, ಉಪ್ಪು, ಪ್ಲಾಸ್ಟಿಕ್, ರಬ್ಬರ್ ಎಕ್ಸೆಟ್ರಾ. ಓಕೆ, ಇನ್ನು ಕಾಂತೀಯ ವಸ್ತುಗಳು, ಕಾಂತದಿಂದ ಆಕರ್ಷಿಸಲ್ಪಟ್ಟ ವಸ್ತುಗಳನ್ನು ಕಾಂತೀಯ ವಸ್ತುಗಳಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕಬ್ಬಿಣ, ನಿಕೆಲ್, ಕೊಬಾಲ್ಟ್, ಅಲ್ನೆಕೋ, ಉಕ್ಕು ಎಕ್ಸೆಟ್ರಾ. ಕಾಂತಕ್ಷೇತ್ರದ ಪ್ರಭಾವಕ್ಕೆ ಒಳಗಾದಾಗ ಬಹುತೇಕ ವಸ್ತುಗಳು ಕಾಂತೀಯ ವಸ್ತುಗಳು ಹಾಗೇ ವರ್ತಿಸುತ್ತವೆ. ಅವುಗಳ ವರ್ತನೆ ಆಧರಿಸಿ ಅವುಗಳನ್ನು ಮೂರು ಗುಂಪುಗಳಲ್ಲಿ ನಾವು ವಿಂಗಡಿಸ್ಬೋದು. ಒಂದನೇದು ಡಯಾಕಾಂತೀಯ ವಸ್ತುಗಳು, ಪ್ಯಾರಾಕಾಂತೀಯ ವಸ್ತುಗಳು ಮತ್ತು ಫೆರೋಕಾಂತೀಯ ವಸ್ತುಗಳಂತೇಳಿ ಮೂರು ಗುಂಪುಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಹಾಗಾದರೆ ಡಯಾಕಾಂತೀಯ ವಸ್ತುಗಳೆಂದರೇನು? ಇಲ್ಲಿ ಡಯಾಕಾಂತೀಯ ವಸ್ತುಗಳು ಕಾಂತೀಯ ಲಕ್ಷಣಗಳನ್ನು ತೋರುವುದೇ ಇಲ್ಲ. ಇವು ಪ್ರಬಲ ವಿದ್ಯುತ್ ಕ್ಷೇತ್ರದಲ್ಲಿ ಕ್ಷೀಣ ಕಾಂತೀಯತೆಯನ್ನು ತೋರಿಸುತ್ತವೆ. ಫಾರ್ ಎಕ್ಸಾಂಪಲ್ ಬಿಸ್ಕೆಟ್, ಆ್ಯಂಟಿಮನಿ, ಸೀಸ್, ಚಿನ್ನ ಎಕ್ಸೆಟ್ರಾ. ಆಮೇಲೆ ಪ್ಯಾರಾಕಾಂತೀಯ ವಸ್ತುಗಳಂದರೆ ಪ್ಯಾರಾಕಾಂತೀಯ ವಸ್ತುಗಳು ಕಾಂತಕ್ಷೇತ್ರದಲ್ಲಿ ಕಾಂತೀಯತೆಯನ್ನು ತೋರುತ್ತವೆ. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ, ಪ್ಲಾಟಿನಮ್, ಕಾಪರ್ ಎಕ್ಸೆಟ್ರಾ. ದೆನ್ ಫೆರೋಕಾಂತೀಯ ವಸ್ತುಗಳು ಒಳ್ಳೆಯ ಕಾಂತೀಯ ಗುಣವನ್ನು ಹೊಂದಿವೆ ಮತ್ತು ಬಾಹ್ಯ ಕಾಂತಕ್ಷೇತ್ರದಿಂದ ಸುಲಭವಾಗಿ ಕಾಂತೀಯವಾಗುತ್ತೆ. ಫಾರ್ ಎಕ್ಸಾಂಪಲ್ ಕಬ್ಬಿಣ, ನಿಕಲ್, ಕೋಬಾಲ್ಟ್. ಓಕೆ, ಕಾಂತಗಳ ತಯಾರಿಕೆ ಯಾವ ರೀತಿ ಆಗುತ್ತೆ ಅನ್ನೋದಾದರೆ
ಕೃತಕ ಕಾಂತಗಳನ್ನು ಈ ಕೆಳಗಿನ ವಿಧಾನಗಳಿಂದ ತಯಾರಿಕೆ ಮಾಡಬಹುದಾಗಿದೆ. ಒಂದೊಂದು ಯಾಂತ್ರಿಕ ವಿಧಾನ, ಇನ್ನೊಂದು ವಿದ್ಯುತ್ ವಿಧಾನ. ಹಾಗಾದರೆ ಕಾಂತಗಳ ಉಪಯೋಗಗಳನ್ನು ನೋಡೋದಾದರೆ ಎಲೆಕ್ಟ್ರಾನಿಕ್ ಉಪಕರಣಗಳಾದ ವಿದ್ಯುತ್ ಕರೆಗಂಟೆ, ಕಾಲಿಂಗ್ ಬೆಲ್ಲು, ಟೆಲಿಗ್ರಾಫು, ಆಮೇಲೆ ಧ್ವನಿವರ್ಧಕ, ಲೌಡ್ ಸ್ಪೀಕರ್ಸ್, ಟೆಲಿಫೋನ್, ಡೈನಮೋ, ವಿದ್ಯುತ್ ಮೋಟಾರ್, ಕಂಪ್ಯೂಟರ್, ಟೇಪ್ ರಿಕಾರ್ಡರ್ ಇವುಗಳಲ್ಲಿ ಕಾಂತಗಳನ್ನು ಬಳಕೆ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ವಿದ್ಯುತ್ ಕಾಂತೀಯ ಕ್ರೇನುಗಳಲ್ಲಿ ಕೂಡ ಉಪಯೋಗಿಸ್ತಾರೆ, ವಿದ್ಯುತ್ ಕಾಂತೀಯ ರೈಲುಗಳಲ್ಲಿ ಉಪಯೋಗಿಸ್ತಾರೆ, MRI ಸ್ಕ್ಯಾನಿಂಗ್ನಲ್ಲಿ ಕೂಡ ಇವುಗಳನ್ನು ಉಪಯೋಗಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಭೂಮಿಯ ಕಾಂತತ್ವ, ಭೂಮಿಯೂ ಕೂಡ ಒಂದು ನ್ಯಾಚುರಲ್ ಆಗಿ ಕಾಂತತ್ವವನ್ನು ಹೊಂದಿದೆ ಅಂತ ಹೇಳ್ಬೋದು. ಸ್ವತಂತ್ರವಾಗಿ ತೂಗಬಿಟ್ಟ ಕಾಂತವು ಉತ್ತರ ದಕ್ಷಿಣ ದಿಕ್ಕಿನಲ್ಲಿಯೇ ನಿಲ್ಲುತ್ತದೆ, ಏಕೆಂದರೆ ಭೂಮಿ ಒಂದು ಕಾಂತದಂತೆ ವರ್ತಿಸುತ್ತದೆ ಅಂತ. ಓಕೆ, ಭೂಕಾಂತಕ್ಕೆ 2 ಧ್ರುವಗಳಿವೆ, ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ, ನಮ್ಮೆಲ್ಲರಿಗೆ ಗೊತ್ತಿರುವಂಥದ್ದು. ಲೆಟ್ ಅಸ್ ಲುಕ್ ಎಟ್ ಸಮ್ ಕ್ವೆಶನ್ಸ್. ಇಲ್ಲಿವರೆಗೆ ಒಂದಿಷ್ಟು ಟಾಪಿಕ್ ಮೇಲೆ ಹೈಲೈಟ್ಸನ್ನು ಮಾಡಿದ್ದೀನಿ. ನಾವು ಲೆಟ್ಸ್ ಲುಕ್ ಎಟ್ ಸಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಚ್ ಆರ್ ಗೋಯಿಂಗ್ ಟು ಬಿ ಆಸ್ಕ್ಡ್ ಇನ್ ಎಕ್ಸಾಮಿನೇಷನ್. ಪರೀಕ್ಷೆಯಲ್ಲಿ ಕೇಳಬಹುದಾದಂಥ MCQs ಅನ್ನು ನೋಡೋಣ. ಓಕೆ, ಭೂಕಾಂತದ ದಕ್ಷಿಣ ಧ್ರುವವು ಕೆನಡಾದ ಹಡ್ಸನ್ ಕೊಲ್ಲಿಯ ಭೂಭಾಗದಲ್ಲಿದೆ. ಆಮೇಲೆ ಭೂಕಾಂತದ ಉತ್ತರ ಧ್ರುವವು ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ ಅಂತ ಹೇಳ್ಬೋದು. ಇನ್ನು ಕಾಂತವು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುವ ಕ್ರಿಯೆಯನ್ನು ವಿಲಿಯಂ ಗಿಲ್ಬರ್ಟ್ ಎಂಬ ವಿಜ್ಞಾನಿ ತನ್ನ ಪ್ರಯೋಗದಿಂದ ವಿವರಣೆ ನೀಡಿದ್ದನ್ನು ಇಲ್ಲಿ ಪರೀಕ್ಷಿಸಲು ಅವನು ಮ್ಯಾಗ್ನೆಟೈಡ್ನಿಂದ ಒಂದು ಗೋಲವನ್ನು ತಯಾರಿಸಿದ. ಅದನ್ನು ಪುಟಾಣಿ ಭೂಮಿ ಅಥವಾ ಟೆರೆಲ್ಲಾ ಎಂದು ಕರೆದ. ಅದರ ಮೇಲೆ ಕಾಂತ ಸೂಜಿಯನ್ನು ಇಟ್ಟಾಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅದು ನಿಲ್ಲುತ್ತಿತ್ತು. ಅದನ್ನು ಪ್ರಾಕ್ಟಿಕಲ್ ಮಾಡಲಿಕ್ಕೆ ವಿಲಿಯಂ ಗಿಲ್ಬರ್ಟ್ ಅನ್ನೋರು ಒಂದು ಪ್ರಯೋಗವನ್ನು ಮಾಡ್ತಾರೆ. ಓಕೆ, ನಾವು ಲೆಟ್ಸ್ ಲುಕ್ ಎಟ್ ಕ್ವೆಶನ್ಸ್. ಕಾಂತಗಳ ಲಕ್ಷಣಗಳನ್ನು ಉಪಯೋಗಿಸಿಕೊಂಡು ನಾವಿಕರ ದಿಕ್ಸೂಚಿಯನ್ನು ಮೊದಲು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಚೀನಾದವರು ಅಂತ. ಇನ್ನು ಕಾಂತಧ್ರುವಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ, ಭೂಮಿಯು ಒಂದು ಕಾಂತದಂತೆ ವರ್ತಿಸುತ್ತದೆ ಎಂಬುದನ್ನು ಸಾಬೀತುಪಡಿಸಿದವರು ಯಾರು ಅಂತ ನೋಡೋದಾದರೆ ಆಪ್ಷನ್ ಎ, ವಿಲಿಯಂ ಗಿಲ್ಬರ್ಟ್. ಆಕರ್ಷಿಸುವ ಗುಣ ಕಾಂತದ ಯಾವ ಭಾಗದಲ್ಲಿ ಅತ್ಯಧಿಕವಾಗಿರುತ್ತದೆ ಅಂತ ಕೇಳಿದ್ದಾರೆ. ಕೇಂದ್ರದಲ್ಲಿ, ತುದಿಗಳಲ್ಲಿ, ಕೇಂದ್ರದ ಅಂಚುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ತುದಿಗಳಲ್ಲಿ ಹೆಚ್ಚಾಗಿರುತ್ತದೆ. ಇನ್ನು ಇದು ಸ್ವಾಭಾವಿಕ ಅಯಸ್ಕಾಂತ ಯಾವುದು? ಹೆಮಟೈಟ್, ಮ್ಯಾಗ್ನೆಟೈಟ್, ಬಾಕ್ಸೈಟ್, ಅಲ್ನಕೋ. ಇಲ್ಲಿ ಸರಿಯಾದ ಉತ್ತರ ಮ್ಯಾಗ್ನೆಟೈಟ್ ಅಂತ ಹೇಳ್ಬೋದು. ಒಂದೇ ಕಾಂತದ 2 ಧ್ರುವಗಳ ಆಕರ್ಷಣಾ ಸಾಮರ್ಥ್ಯ ಒಂದೇ ಆಗಿರುತ್ತದೆ, ಬೇರೆ ಬೇರೆ ಆಗಿರುತ್ತದೆ, ಏನು ವ್ಯತ್ಯಾಸ ಆಗುವುದಿಲ್ಲ, ಪೂರ್ಣ ಕಳೆಯೋಗಿರುತ್ತದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಬೇರೆ ಬೇರೆ ಆಗಿರುತ್ತದೆ. ಕಾಂತಕ್ಷ 2 ಧ್ರುವಗಳ ಆಕರ್ಷಣಾ ಸಾಮರ್ಥ್ಯ. ಓಕೆ, ಇನ್ನು ಪ್ಯಾರಾಕಾಂತೀಯ ವಸ್ತುಗಳನ್ನು ಕಾಸುತ್ತಾ ಹೋದಾಗ ಕಾಂತದ ಗುಣವು ಈ ಕೆಳಗಿನಂತೆ ಆಗುತ್ತದೆ. ವೃದ್ಧಿಸುತ್ತಾ ಹೋಗುತ್ತದೆ, ಕ್ಷೀಣಿಸುತ್ತಾ ಹೋಗುತ್ತದೆ, ಸ್ಥಿರವಾಗಿರುತ್ತದೆ, ಬದಲಾಗುವುದಿಲ್ಲ. ಇಲ್ಲಿ ಏನಾಗುತ್ತೆ? ಆಪ್ಷನ್ ಬಿ, ಕ್ಷೀಣಿಸುತ್ತಾ ಹೋಗುತ್ತದೆ. ಹೀಟ್ ಮಾಡಿದರೆ ಅದು ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಅಂತ. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳನ್ನು ಮೊದಲು ಪತ್ತೆ ಮಾಡಿದವರು ಯಾರು ಅಂತ ನೋಡೋದಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ರಿಶ್ಚಿಯನ್ ಓವರ್ಸ್ಟ್ಯಾಡ್. ಇಲ್ಲಿ ಫ್ಯೂಸ್ನ ಮಿಶ್ರ ಲೋಹ ಯಾವುದು ಅಂತ ಕರೀತಾರೆ. ಫ್ಯೂಸ್ ನಾವು ಮನೆಯಲ್ಲಿ ಏನು ಯೂಸ್ ಮಾಡ್ತೀವಿ ಅಥವಾ ಬೇರೆ ಬೇರೆ ಇಂಡಸ್ಟ್ರಿಯಲ್ ಯೂಸ್ ಮಾಡ್ತಕ್ಕಂಥ ಫ್ಯೂಸು, ಇದು ಯಾವ್ಯಾವ ಒಂದು ಮಿಶ್ರ ಲೋಹದಿಂದ ಆಗಿರ್ತಂದರೆ ಆಪ್ಷನ್ ಡಿ, ದಟ್ ಈಸ್ ಸೀಸ ಮತ್ತು ತವರ. ಓಕೆ, ಶುಷ್ಕ ವಿದ್ಯುತ್ ಕೋಶದಲ್ಲಿ ಬಳಸಿರುವ ಲೋಹ ಯಾವುದು ಅಂತ ನೋಡೋದಾದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಇಂಗಾಲ ಅಂತ, ಕಾರ್ಬನ್. ಈ ಕೆಳಗಿನವುಗಳಲ್ಲಿ ಕಾಂತೀಯ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಕೋಬಾಲ್ಟ್ ಅಂತ ಹೇಳ್ಬೋದು. ಇನ್ನು ಈ ಕೆಳಗಿನವುಗಳಲ್ಲಿ ದಯಾಕಾಂತೀಯ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಓಕೆ, ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಆಂಟಿಮನಿ ಅಂತ ಹೇಳ್ಬೋದು. ಈ ಕೆಳಗಿನವುಗಳಲ್ಲಿ ಯಾವುದು ಕಾಂತೀಯ ವಸ್ತು ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಉಪ್ಪು. ಓಕೆ, ಪ್ರಬಲ ವಿದ್ಯುತ್ ಕ್ಷೇತ್ರದಲ್ಲಿ ಕ್ಷೀಣ ಕಾಂತೀಯತೆಯನ್ನು ತೋರುವವು ಅವಕ್ಕೆ ಯಾವಂಥ ವಸ್ತುಗಳಂತ ಕರಿತೀವಿ ನಾವು ಅಂತ ಹೇಳೋದಾದರೆ ಇಲ್ಲಿ ಸರಿಯಾದ ದಯಾಕಾಂತೀಯ ವಸ್ತುಗಳಂತ ಕರಿತೀವಿ. ಇನ್ನು ಈ ಕೆಳಗಿನಲ್ಲಿ ಪ್ಯಾರಾಕಾಂತೀಯ ವಸ್ತುಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ, ದಟ್ ಈಸ್ ಅಲ್ಯೂಮಿನಿಯಂ ಅಂತ. ಇನ್ನು ಈ ಕೆಳಗಿನವರಿಗೆ ಯಾವುದು ಪ್ಯಾರಾಕಾಂತೀಯ ವಸ್ತುವಲ್ಲ ಅಂತ ಕೇಳಿದ್ದಾರೆ. ಪ್ಲಾಟಿನಮ್, ಕ್ರೋಮಿಯಂ, ತಾಮ್ರ, ಕಬ್ಬಿಣ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಕಬ್ಬಿಣ ಅಂತ ಹೇಳ್ಬೋದು. ಇನ್ನು ಪ್ರಬಲ ವಿದ್ಯುತ್ ಕ್ಷೇತ್ರದಲ್ಲಿ ಕಾಂತೀಯತೆಯನ್ನು ತೋರುವವು ಯಾವುವು
ಡಯಕಾಂತೀಯ, ಪ್ಯಾರಾಕಾಂತೀಯ, ಫೆರೋಕಾಂತೀಯ ಯಾವುದೋ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ಯಾರಾಕಾಂತೀಯ ವಸ್ತುಗಳು ಅಂತ ಹೇಳ್ಬೋದು. ಇನ್ನು ಈ ಕೆಳಗಿನವುಗಳಲ್ಲಿ ತಾತ್ಕಾಲಿಕ ಕಾಂತ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯುತ್ ಕಾಂತ ಅಂತ ಹೇಳ್ಬೋದು, ತಾತ್ಕಾಲಿಕ. ಇನ್ನು ವಿದ್ಯುತ್ ಪರಿವರ್ತಕಗಳಲ್ಲಿ ಅತ್ಯವಶ್ಯಕವಾಗಿ ಉಪಯೋಗಿಸುವ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಉಕ್ಕು, ಪ್ಲಾಸ್ಟಿಕ್, ಕಾಂತ, ಚಿನ್ನ. ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಕಾಂತ. 40 ವ್ಯಾಟ್ ಬಲ್ಬನ್ನು ಪ್ರತಿದಿನ 5 ಗಂಟೆಗಳ ಕಾಲ ಉರಿದಾಗ ತಿಂಗಳಿಗೆ ವೆಚ್ಚವಾಗುವ ವಿದ್ಯುತ್ ಕಿಲೋ ವ್ಯಾಟ್ಗಳಲ್ಲಿ ಎಷ್ಟಾಗಿರುತ್ತೆ ಅಂತ ಲೆಕ್ಕ ಹಾಕೋದಾದರೆ ದಟ್ ಇಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇನ್ನು ತಟಸ್ಥ ವಾಹಕದ ತಂತಿಯ ಬಣ್ಣ ಯಾವ ರೀತಿ ಇರುತ್ತೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಂತ ಹೇಳ್ಬೋದು. ಓಕೆ, ದೆನ್ ವಿದ್ಯುತ್ ಮಂಡಲದ ರಚನೆಯಲ್ಲಿ ಅಮೀಟರನ್ನು ಜೋಡಿಸಬೇಕಾದ ರೀತಿ ವಿದ್ಯುತ್ ಮಂಡಲದಲ್ಲಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಮಾಂತರವಾಗಿ ಜೋಡಿಸಬೇಕು ಅಂತ. ಇನ್ನು 4 ಓಮ್ ರೋಧವಿರುವ ವಾಹಕವನ್ನು 20 ವೋಲ್ಟ್ ವಿಭವಾಂತರದ ನಡುವೆ ಜೋಡಿಸಿದಾಗ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಎಷ್ಟಿರುತ್ತೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ 5 ಡಿಗ್ರಿ ಅಂತ. ವಿದ್ಯುತ್ ವಿಧಾನದಲ್ಲಿ ಕಾಂತಗಳನ್ನು ತಯಾರಿಸುವಾಗ ಸುರುಳಿಯಲ್ಲಿನ ಸುತ್ತುಗಳನ್ನು ಹೆಚ್ಚಿಸುವುದರಿಂದ ಆಗುವ ಉಪಯೋಗ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕಾಂತಶಕ್ತಿ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ಇನ್ನು ಪರಮಾಣುವಿನ ಬೀಜದ ಸ್ಥಿರತೆ ಕಾಪಾಡುವಂಥ ಬಲ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಪ್ರಬಲ ಬೈಜಿಕ ಬಲ ಅಂತ ಹೇಳ್ಬೋದು. ಇನ್ನು ಒಂದು ಕಾಂತವನ್ನು ಕಾಂತ ವಿಹೀನಗೊಳಿಸುವ ವಿಧಾನ ಏನು ಅಂತ, ಅದರಲ್ಲಿ ಕಾಂತತೆ ಇರುತ್ತೆ, ಅದನ್ನು ಕಾಂತವನ್ನು ಕಳಿಬೇಕಾದ್ರೆ ಅದಕ್ಕೇನು ಮಾಡಿದರೆ ಸುತ್ತಿಗೆಯಿಂದ ಹೊಡೆಯುವುದು, ಅದು ಒಡೆದ್ರೆ ಮ್ಯಾಗ್ನೆಟಿಗೆ ಹೊಡೆದ್ರೆ ಅದು ಒಡೆದು ಹೋಗುತ್ತೆ, ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಅಂತ. ಆ್ಯಂಡ್ ವಿದ್ಯುತ್ ಕಾಂತೀಯ ತರಂಗಗಳ ಶಕ್ತಿಗೆ ಹೀಗೆನ್ನುವರು. ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯುತ್ ಕಾಂತೀಯ ವಿಕಿರಣ ಅಂತ ಕರೀತಾರೆ. ಇನ್ನು ವಿದ್ಯುತ್ ಕಾಂತೀಯ ವಿಕಿರಣದ ವೇಗ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ. ಇನ್ನು ಪ್ಲ್ಯಾಂಕನ ಸ್ಥಿರಾಂಕ ಎಷ್ಟು? 6.626 × 10⁻34. ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಅವಗೆಂಪು ವಿಕಿರಣವನ್ನು ಮೊದಲು ಪತ್ತೆ ಹಚ್ಚಿದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ವಿಲಿಯಂ ಹರ್ಷೆಲ್ ಅಂತ ನಾವು ಹೇಳ್ಬೋದು. ಟಿವಿಯನ್ನು ದೂರದಿಂದಲೇ ನಿಯಂತ್ರಿಸಲು ಉಪಯೋಗಿಸುವ ಕಿರಣಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಅವಗೆಂಪು ಕಿರಣಗಳು ಅಂತ ಹೇಳ್ಬೋದು. ಇನ್ನು 1801ರಲ್ಲಿ ನೇರಳಾತೀತ ಕಿರಣಗಳನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದರೆ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಹಾಗೆ ಆಪ್ಷನ್ ಬಿ ದಟ್ ಈಸ್ JW ರಿಕ್ಟರ್. ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಲು ಉಪಯೋಗಿಸುವ ವಿಕಿರಣ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ನೇರಳಾತೀತ ವಿಕಿರಣಗಳು ಅಂತ. ಇನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಉಪಯೋಗಿಸುವ ವಿಕಿರಣ ಯಾವುದು ಅಂತ ಕೇಳಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಆಪ್ಷನ್ ಬಿ ದಟ್ ಈಸ್ ಗಾಮಾ ರೈಸ್ ಅಂತ. ದೆನ್ ರಾಡಾರ್ಗಳಲ್ಲಿ ಉಪಯೋಗಿಸುವ ವಿಕಿರಣ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸೂಕ್ಷ್ಮ ತರಂಗ. ದೆನ್ ಉಪಗ್ರಹಗಳಲ್ಲಿ ಸಂವಹನಕ್ಕಾಗಿ ಉಪಯೋಗಿಸುವ ವಿಕಿರಣ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೂಕ್ಷ್ಮ ತರಂಗ. ವಿಕಿರಣ ಶಕ್ತಿಯ ಅದರ ಆವೃತ್ತಿಗೆ ಡ್ಯಾಶ್ದಲ್ಲಿ ಇರುತ್ತದೆ ಅಂತ. ವಿಲೋಮಾನುಪಾತದಲ್ಲಿ, ಸಮಾನುಪಾತ, ಮಿಶ್ರ ಅನುಪಾತ, ನೇರ ಅನುಪಾತ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೇರ ಅನುಪಾತದಲ್ಲಿ ಇರುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು ಬೆಳಕಿನಂಥ ವಿದ್ಯುತ್ ಕಾಂತೀಯ ತರಂಗಗಳಿಂದ ಆಗಿರುವ ನಿರ್ದಿಷ್ಟ ಶಕ್ತಿಯುಳ್ಳ ಕಣ ಯಾವುದು ಅಂತ ಅದಕ್ಕೇನಂತ ಕರೀತಾರೆ ಅಂದರೆ ಆಪ್ಷನ್ ಬಿ ಪ್ರೋಟಾನ್ ಅಂತ ಕರಿತೀವಿ ನಾವು. ಈ ಫೋಟಾನ್ನ ಶಕ್ತಿ ಮತ್ತು ಆವೃತ್ತಿಗಳಿರುವ ಸಂಬಂಧವನ್ನು ಯಾವ ರೀತಿ ಸೂಚಿಸ್ತಾರೆ ಅಂತಂದರೆ ಇಲ್ಲಿ ಆಪ್ಷನ್ ಸಿ E-HV ಅಂತ. ಓಕೆ, ಇನ್ನು ಲೋಹದಿಂದ ಹೊರಬೀಳುವ ದ್ಯುತಿ ಎಲೆಕ್ಟ್ರಾನುಗಳ ಸಂಖ್ಯೆಯನ್ನು ನಿರ್ಧರಿಸುವ ಅಂಶ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ವಿಕಿರಣದ ತೀವ್ರತೆ ಅಂತ. ದ್ಯುತಿ ಎಲೆಕ್ಟ್ರಾನುಗಳ ಚಲನಶಕ್ತಿಯನ್ನು ನಿರ್ಣಯಿಸುವ ಅಂಶ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಪ್ರೋಟಾನಿನ ಆವೃತ್ತಿ ಅಂತ. ಚಲನಚಿತ್ರಗಳಲ್ಲಿ ಶಬ್ದ ಪುನರುತ್ಪಾದನೆ ಮಾಡುವುದಕ್ಕಾಗಿ ಉಪಯೋಗಿಸುವುದು ಯಾವುದು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಸರಿಯಾದಂಥ ಉತ್ತರ ದಟ್ ಈಸ್ ಆಪ್ಷನ್ ಬಿ ದ್ಯುತಿ ವಿದ್ಯುತ್ ಕೋಶ. ಇನ್ನು ಎರಡು ಕಾಯಗಳ ನಡುವಿನ ದೂರವನ್ನು ನಿಖರವಾಗಿ ಅಳೆಯಲು ಉಪಯೋಗಿಸುವುದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಲೇಸರ್ ಲೈಟ್.
ವಸ್ತುವಿನ ಅನುರಚನೆಯನ್ನು ತಿಳಿಯಬಹುದಾದ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ ರಾಮನ್ ರೋಹಿತ್ ದರ್ಶಕ ಅಂತ ಹೇಳ್ಬೋದು. ಇನ್ನು ಲೇಸರ್ ಬೆಳಕನ್ನು ಉಪಯೋಗಿಸಿಕೊಂಡು ದೃಗ್ನಾರುಗಳ ಮೂಲಕ ಸಂದೇಶಗಳನ್ನು ಕಳುಹಿಸುವ ಮತ್ತು ಪಡೆಯುವ ತಂತ್ರಜ್ಞಾನಕ್ಕೆ ನಾವೇನಂತ ಕರಿತೀವಿ ಅನ್ನೋದಾದರೆ ದಟ್ ಈಸ್ ಆಪ್ಷನ್ ಸಿ ದೃಕ್ ಸಂವಹನ ಅಂತ ಕರಿತೀವಿ. ಓಕೆ, ದೆನ್ ವಿದ್ಯುತ್ ಕಾಂತೀಯ ವಿಕಿರಣಗಳಲ್ಲಿ ಅತ್ಯಂತ ಶಕ್ತಿಯುತವಾದುದು ಯಾವುದು ಅಂತ ಕೇಳಿದರೆ ದಟ್ ಈಸ್ ಆಪ್ಷನ್ ಬಿ ಗಾಮಾ ಕಿರಣಗಳು. ಓಕೆ, ದೆನ್ ತರಂಗ ದೂರ 400 ನ್ಯಾನೋಮೀಟರ್ನಿಂದ 750 ನ್ಯಾನೋಮೀಟರ್ವರೆಗೆ ಇರುವ ವಿದ್ಯುತ್ ಕಾಂತೀಯ ತರಂಗಗಳ ಹೆಸರನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಗೋಚರ ಬೆಳಕು ಅಂತ. ಇನ್ನು ಕ್ಷಕಿರಣಗಳ ಚಿತ್ರವನ್ನು ಉಪಯೋಗಿಸಿಕೊಂಡು ವಸ್ತುಗಳನ್ನು ಅಧ್ಯಯನ ಮಾಡುವ ತಾಂತ್ರಿಕತೆಗೆ ಏನಂತ ಕರೀತಾರೆ ಅಂತ ನೋಡೋದಾದರೆ ಇದಕ್ಕೆ ಇಟ್ಸ್ ನಥಿಂಗ್ ಬಟ್ ರೇಡಿಯೋಗ್ರಫಿ. ಓಕೆ, ರೇಡಿಯೋಗ್ರಫಿ ಅಥವಾ ರೇಡಿಯೋಲಜಿ ಅಂತ ಕರೀತಾರೆ. ಆ್ಯಂಡ್ ಬೀಟಾ ಕಿರಣಗಳ ವೇಗವು ಬೆಳಕಿನ ವೇಗಕ್ಕೆ ಸಮ, ಬೆಳಕಿನ ವೇಗ ಹೆಚ್ಚು, ಬೆಳಕಿನ ವೇಗಕ್ಕೆ ಕಡಿಮೆ, ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬೆಳಕಿನ ವೇಗಕ್ಕಿಂತ ಕಡಿಮೆ ಇರ್ತದೆ ಬೀಟಾ ಕಿರಣಗಳ ವೇಗವು. ಇನ್ನು ನಕಲಿ ನೋಟುಗಳನ್ನು ಪತ್ತೆ ಹಚ್ಚಲು ಬಳಸುವ ಸಾಧನದಲ್ಲಿ ಬಳಸುವ ತರಂಗ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ನೇರಳಾತೀತ ಕಿರಣಗಳು, ಅಲ್ಟ್ರಾವೈಲೆಟ್ ರೇಸನ್ನು ಬಿಟ್ಟು ಅದನ್ನು ಚೆಕ್ ಮಾಡ್ತಾರೆ ಅಂತ. ಇನ್ನು 3 ಆಯಾಮಗಳುಳ್ಳ ದೃಶ್ಯವನ್ನು ಪಡೆಯುವ ತಾಂತ್ರಿಕತೆ ಅಂದರೆ 3D ಎಫೆಕ್ಟ್ ಅಂತೀವಿ, 3 ಡೈಮೆನ್ಷನಲ್. ಓಕೆ, ಅದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಹಾಲೋಗ್ರಫಿ ಅಂತ ಕರೀತಾರೆ. ಸ್ನೇಹಿತರೆ, ಇದಿಷ್ಟು. ಓಕೆ, ಒನ್ ಮೋರ್ ಕ್ವೆಶನ್. ಮೊಬೈಲ್ನಲ್ಲಿ ಬಳಸುವ ಸಿಮ್ ಇದರ ವಿಸ್ತೃತ ರೂಪ ಏನು ಅಂತ ನೋಡೋದಾದರೆ ಇದ್ರದ್ದು ಸರಿಯಾದ ಉತ್ತರ ಸಬ್ಸ್ಕ್ರೈಬರ್ ಇಂಡೆಕ್ಸ್ ಮಾಡ್ಯೂಲ್ ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇದಿಷ್ಟು ನಿಮ್ಮ ಒಂದು ಪರೀಕ್ಷೆಗೆ ತಯಾರಿಯಾಗಲು ಉಪಯುಕ್ತವಾದಂಥ ಮಾಹಿತಿಯನ್ನು ನಾನು ನಿಮಗೆ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. Till then, take care. Thank you.